ಹೇಗಿರುತ್ತೆ, ಒಬ್ಬ ವ್ಯಕ್ತಿ ಕೊಲೆ ಆಗೋಗ್ತಾನೆ, ಆದ್ರೆ ಅವನು ಸಾಕಿರುವಂತ ಕುರಿಗಳು ಕೊಲೆಗಾರ ಯಾರು ಅಂತ ಹುಡ್ಕೋದಕ್ಕೆ ಶುರು ಮಾಡ್ತವೆ. ಆದ್ರೆ ಕೊನೆಯಲ್ಲಿ ಕೊಲೆಗಾರನ್ನ ಕಂಡಿಡಿದ್ಮೇಲೆ ಅದನ್ನ ಯಾರ ಕೈಲೂ ನಂಬೋದಕ್ಕೆ ಆಗದೆ ಹೋದ್ರೆ. ಹೌದು, ಇವತ್ ನಾವು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಮರ್ಡರ್ ಮಿಸ್ಟರಿ ಹಾಗೆ ಎಮೋಷನಲ್ ಮೂವಿನ. ಅಂದಂಗೆ ಮೂವಿ ಹೆಸರು ದ ಶೀಪ್ ಡಿಟೆಕ್ಟಿವ್ ಅಂತ. ಮೂವಿ ಸ್ಟಾರ್ಟ್ ಆದಾಗ ಜಾರ್ಜ್ ರೆಬೆಕಾ ಅನ್ನೋ ಒಬ್ಳು ಲೇಡಿಗೆ ಲೆಟರ್ ಅನ್ನ ಬರಿತಿರ್ತಾನೆ. ಈ ಸಮಯದಲ್ಲಿ ಒಂದಷ್ಟು ಕುರಿಗಳು ಅಂದ್ರೆ ಶೀಪ್ಗಳು ಇಣಿಕಿ ಇವನನ್ನ ನೋಡ್ತಿರ್ತವೆ. ಹೇಳ್ಬೇಕು ಅಂತಂದ್ರೆ ಒಂದು ಕ್ಯಾರವನ್ ನಲ್ಲಿ ಇವನು ಶಿಪ್ಗಳ ಜೊತೆನೆ ಜೀವನ ಮಾಡ್ತಿದ್ದಾನೆ. ಈ ಎರಡು ಶಿಪ್ಗಳ ಹೆಸರು ರಾನಿ ಹಾಗೆ ರೇಚಿ. ಇವನ ಹೆಸರು ರಿಚ್ಫೀಲ್ಡ್, ಇವಳ ಹೆಸರು ಕ್ಲೌಡ್, ಇವಳ ಹೆಸರು ಝೋರಾ, ಇವನ ಹೆಸರು ಮೋಪಲ್ ಹಾಗೆ ಇವನ ಹೆಸರು ವೂಲ್ ಐಸ್ ಅಂತ. ಇಲ್ಲಿ ಜಾರ್ಜ್ಗೆ ಸ್ಪೆಷಲ್ ಆಗಿರುವಂತ ಎರಡು ಶೀಪ್ಗಳು ಇದಾವೆ. ಇವನ ಹೆಸರು ಸೆಬಾಸ್ಟಿಯನ್, ಯಾವಾಗ್ಲೂ ಇವನಿಗೆ ಒಂಟಿ ಆಗಿರೋದು ಅಂತಂದ್ರೆ ಇಷ್ಟ. ಇವಳ ಹೆಸರು ಲಿಲ್ಲಿ ಅಂತ. ಲಿಲ್ಲಿಗೆ ಏನಾದ್ರೂ ಹೇಳೋದಕ್ಕಿಂತ ಮುಂಚೆನೆ ಎಲ್ಲಾ ವಿಷಯನೂ ಗೊತ್ತಾಗೋಗಿರುತ್ತೆ. ಜಾರ್ಜ್ ಈ ಎಲ್ಲಾ ಶಿಪ್ಗಳನ್ನ ತುಂಬಾನೇ ಪ್ರೀತಿ ಮಾಡ್ತಾನೆ. ಇದ್ರ ಬಗ್ಗೆ ರೆಬೆಕಾಗೂ ಕೂಡ ಲೆಟರ್ ನಲ್ಲಿ ಬರೀತಿರ್ತಾನೆ. ಇಲ್ಲಿ ಇವನು ಕುರಿಗಳ ಕೂದಲನ್ನ ಕಟ್ ಮಾಡಿ ಮಾರೋದು, ಯಾಕೆಂತಂದ್ರೆ ಕುರಿಗಳನ್ನ ಮಾರೋದಕ್ಕೆ ಇವನಿಗೆ ಇಷ್ಟ ಇಲ್ಲ. ಹಾಗೆ ಇವುಗಳ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಬ್ಲೂ ಕಲರ್ ಮೆಡಿಸನ್ ಕೂಡ ತಿನ್ನಿಸ್ತಾನೆ. ನಂತರ ಸಂಜೆ ಆಗ್ತಿದ್ದಂಗೆನೆ ಮರ್ಡರ್ ಮಿಸ್ಟರಿ ಬುಕ್ ಗಳನ್ನು ಓದಿ ಈ ಕುರಿಗಳಿಗೆ ಕತೆನ ಹೇಳ್ತಿರ್ತಾನೆ. ಇವನಿಗೆ ಗೊತ್ತಿದೆ ಇವುಗಳೆಲ್ಲ ಕುರಿಗಳು, ಇವುಗಳಿಗೆ ಅರ್ಥ ಆಗೋದಿಲ್ಲ ಅಂತ. ಆದ್ರೂ ಕೂಡ ಇವನ ಸಮಾಧಾನಕ್ಕೋಸ್ಕರ ಹೇಳ್ತಿರ್ತಾನಷ್ಟೇ. ಆದ್ರೆ ಶಿಪ್ಗಳು ನೋಡಿದ್ರೆ ಇವುಗಳ ಭಾಷೆಯಲ್ಲಿ ಮಾತಾಡ್ತಿರೋದು ನಮ್ಗೆ ಅರ್ಥ ಆಗ್ತಿರುತ್ತೆ. ಇವರೆಲ್ಲರೂ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಜಾರ್ಜ್ ಏನಕ್ಕೆ ಅರ್ಧಕ್ಕೆ ಸ್ಟಾಪ್ ಮಾಡ್ದ ಅಂತ ನಿಜವಾದ ಕೊಲೆಗಾರ ಯಾರಿರ್ಬೋದು ಅಂತ ಗೆಸ್ ಮಾಡ್ತಿರ್ತಾರೆ. ಆಗ ಲಿಲ್ಲಿ ಬಂದು ಡೈರೆಕ್ಟ್ ಆಗಿ ಹೇಳ್ತಾಳೆ, ನಿಜವಾದ ಕೊಲೆಗಾರ ಬರ್ಟಿ. ಅವನು ಸುಳ್ಳು ಸಾಕ್ಷಿಗಳನ್ನ ತಯಾರು ಮಾಡಿ ಅಪವಾದ ಬೇರೆಯವ್ರ ಮೇಲೆ ಹೋಗೋ ರೀತಿ ಮಾಡಿದ್ದ ಅಂತ. ಯಾರಿಗೂ ಇದ್ರ ಮೇಲೆ ನಂಬಿಕೆ ಬರೋದಿಲ್ಲ. ಆದ್ರೆ ಮಾಡಿದಿನ ಸಂಜೆ ಜಾರ್ಜ್ ಕತೆನ ಕಂಟಿನ್ಯೂ ಮಾಡ್ತಾ ಕೊನೆಯದಾಗಿ ಹೇಳ್ತಾನೆ, ನಿಜವಾದ ಕೊಲೆಗಾರ ಬರ್ಟಿ. ಅವನ್ ಮೇಲೆ ಯಾರಿಗೂ ಡೌಟ್ ಬರಬಾರ್ದು ಅಂತ ಸುಳ್ಳು ಸಾಕ್ಷಿನ ತಯಾರು ಮಾಡಿದ್ದ ಅಂತ. ಇದರಿಂದ ನಮಗೆ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ಲಿಲ್ಲಿ ತುಂಬಾ ಇಂಟೆಲಿಜೆಂಟ್ ಆಗಿರುವಂತ ಶಿಪ್. ಇಲ್ಲಿ ಎಲ್ಲಾ ಶೀಪ್ಗಳು ಹುಟ್ಟೋದು ಸ್ಪ್ರಿಂಗ್ ಸೀಸನ್ ಅಲ್ಲಿ, ಅಂದ್ರೆ ವಸಂತ ಕಾಲದಲ್ಲಿ. ಆದ್ರೆ ಒಂದೇ ಒಂದು ಶೀಪ್ ಇದೆ, ಇದು ವಿಂಟರ್ ಕಾಲದಲ್ಲಿ ಹುಟ್ಟಿರೋದು. ಇದಕ್ಕೆ ಯಾವುದೇ ತರದ ಹೆಸರಿಲ್ಲ, ವಿಂಟರ್ ಲ್ಯಾಂಬ್ ಅಂತ ಕರೀತಾರೆ. ಇದು ಬೇರೆ ಕುರಿಗಳ ಹತ್ರ ಬಂದ್ರೆ ರಿಚ್ ಫೀಲ್ಡ್ ಸೇರ್ಸೋದಿಲ್ಲ. ಬದಲಾಗಿ ಯಾವ ಶೀಪ್ಗಳು ಕೂಡ ವಿಂಟರ್ ಸೀಸನ್ ನಲ್ಲಿ ಹುಟ್ಟಿರುವಂತ ಶೀಪ್ ಗಳನ್ನ ಹತ್ರಕ್ಕೆ ಸೇರ್ಸೋದಿಲ್ಲ. ಯಾಕೆಂತಂದ್ರೆ ಅವುಗಳು ನೋಡೋದಕ್ಕೆ ಸ್ವಲ್ಪ ಬೇರೆ ರೀತಿ ಕಾಣ್ತವೆ ಅಂತ. ಇದೇ ಕಾರಣದಿಂದ ಜಾರ್ಜ್ ಈ ವಿಂಟರ್ ಲ್ಯಾಂಬ್ ನ ತುಂಬಾ ಪ್ರೀತಿ ಮಾಡ್ತಾನೆ. ಅದೇ ಸಮಯಕ್ಕೆ ಚರ್ಚ್ ಇಂದ ಬೆಲ್ ಸೌಂಡ್ ಆಗುತ್ತೆ. ಇವನು ಆ ಕಡೆ ಹೋಗ್ತಾನೆ. ಜಾರ್ಜ್ ಡೆನ್ಬ್ರುಕ್ ಅನ್ನೋ ಒಂದು ಟೌನ್ ನ ಪಕ್ಕದಲ್ಲೇ ಇರೋದು. ಈ ಟೌನ್ ನಲ್ಲಿ ನಮ್ಗೆ ಕೇಲಬ್, ಹ್ಯಾನ್ ಅನ್ನೋ ಮಾಂಸ ಕಟ್ ಮಾಡೋ ವ್ಯಕ್ತಿ, ಬೆತ್ ಹಾಗೆ ಪೊಲೀಸ್ ಆಫೀಸರ್ ಆಗಿರುವಂತ ಟಿಮ್ ನ ತೋರಿಸ್ತಾರೆ. ಇವರೆಲ್ಲರೂ ಚರ್ಚ್ ನಲ್ಲಿ ಸೇರಿರ್ಬೇಕಾದ್ರೆ ಇಲ್ಲಿಗೆ ಜಾರ್ಜ್ ಬಂದು ಚರ್ಚ್ ನ ಫಾದರ್ ಗೆ ದುಡ್ಡನ್ನ ಕೊಟ್ಟು ಇಲ್ಲಿಂದ ಹೊಟ್ಟೋಗ್ತಾನೆ. ಹಾಗೆ ನಿನ್ನ ನೋಡ್ಬೇಕು, ಆದಷ್ಟು ಬೇಗ ಬಾ ಅಂತ ರೆಬೆಕಾಗೆ ಲೆಟರ್ ನು ಕೂಡ ಬರೀತಾನೆ. ನಂತರ ನಮ್ಗೆ ಝೋರಾ ಅನ್ನೋ ಈ ಕಪ್ಪು ಕುರಿನ ತೋರಿಸ್ತಾರೆ. ಪ್ರತಿಯೊಂದು ವಿಷಯದ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸೆ ಅವಳಿಗೆ. ಅದೇ ಸಮಯಕ್ಕೆ ಇಲ್ಲಿಗೆ ಕೇಲಬ್ ಬರ್ತಾನೆ. ಅವನನ್ನ ನೋಡಿ ಎಲ್ಲಾ ಶಿಪ್ಗಳು ಸಂತೋಷ ಪಡ್ತಿರ್ತವೆ. ಯಾಕೆ ಅಂತಂದ್ರೆ ಕೇಲಬ್ ಹತ್ರನು ಕೂಡ ಕುರಿಗಳಿದಾವೆ, ಅವನ ಕುರಿಗಳನ್ನ ನಾವು ಮೀಟ್ ಮಾಡಬಹುದು ಅಂತ. ಇಲ್ಲಿ ರಾನಿ ಮತ್ತೆ ರೆಚಿ ಕೇಲಬ್ ಕಾರನ್ನ ಗುದ್ದೋದಕ್ಕೆ ನೋಡ್ತಿರ್ತವೆ. ಲಿಲ್ಲಿ ಸ್ಟಾಪ್ ಮಾಡ್ತಾಳೆ. ಹೀಗೆ ಇವರೆಲ್ಲರೂ ಕೇಲಬ್ ನ ಶಿಪ್ ಗಳನ್ನ ಮೀಟ್ ಮಾಡಬಹುದು ಅಂತ ಸಂತೋಷ ಪಡ್ತಿದ್ರೆ ಜಾರ್ಜ್ ಅವನನ್ನ ಬೈದು ಕಳಿಸ್ಬಿಡ್ತಾನೆ. ಇದರಿಂದ ಎಲ್ಲಾ ಶಿಪ್ ಗಳಿಗೂ ತುಂಬಾ ಬೇಜಾರಾಗುತ್ತೆ. ತುಂಬಾ ಬೇಜಾರಾಗ್ತಿದೆ, ಇದನ್ನ ನಾವು ಮರ್ತ್ ಬಿಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಮೋಪಲ್ಗ್ ಮಾತ್ರ ಒಂದು ಕಾಯಿಲೆ ಇದೆ, ಇವನ್ ಕೈಲಿ ಏನು ಮರೆಯೋದಕ್ಕೆ ಆಗೋದಿಲ್ಲ. ಇದಾದ್ಮೇಲೆ ಮಿಕ್ಕಿರುವಂತ ಶಿಪ್ ಗಳೆಲ್ಲ ಕಣ್ಣನ್ನ ಮುಚ್ಕೊಂಡು 1, 2, 3 ಅಂತ ಕೌಂಟ್ ಮಾಡ್ತಾರೆ. ಎಲ್ಲಾನು ಮರ್ತೋಗ್ತಾರೆ. ಹೌದು, ಈ ತರ ಒಂದು ಪವರ್ ಇವುಗಳಿಗೆ ಇರುತ್ತೆ. ನಂತರ ಜಾರ್ಜ್ ಏನೋ ಆಗಿದೆ ಅನ್ನೋ ರೀತಿ ಟೆನ್ಷನ್ ಮಾಡ್ಕೊಂಡಿರ್ಬೇಕಾದ್ರೆ ಇವನಿಗೆ ಸಮಾಧಾನ ಮಾಡೋದಕ್ಕೆ ಲಿಲ್ಲಿ ಬರ್ತಾಳೆ. ಇವನಿಗೆ ಶೀಪ್ ಗಳ ಭಾಷೆ ಅರ್ಥ ಆಗೋದಿಲ್ಲ. ಆದ್ರೂ ಕೂಡ ನನಗೇನು ಆಗಿಲ್ಲ ಅಂತ ಇವಳಿಗೆನೆ ಸಮಾಧಾನ ಮಾಡ್ತಾನೆ. ಈ ಕಡೆ ಡೆನ್ಬ್ರುಕ್ ಟೌನ್ಗೆ ಮ್ಯಾಥ್ಯೂ ಅನ್ನೊಬ್ಬ ನ್ಯೂಸ್ ರಿಪೋರ್ಟರ್ ಬರ್ತಾನೆ. ಆಗ ನಮ್ಗೆ ಬೆತ್ನ ತೋರಿಸ್ತಾರೆ. ಇವಳಿಗೆ ಲೆಟರ್ ಕೊಡೋದಕ್ಕೆ ಬಂದಾಗ ಗೊತ್ತಾಗುತ್ತೆ ಜಾರ್ಜ್ ಯಾರಿಗೂ ಲೆಟರ್ ಅನ್ನ ಬರ್ದಿದ್ದಾನೆ ಅಂತ. ಇದನ್ನ ಪೋಸ್ಟ್ ವುಮೆನ್ ನ ಕೇಳಿದಾಗ ಇವಳು ಕೂಡ ಹೇಳ್ಬಿಡ್ತಾಳೆ, ಜಾರ್ಜ್ ಅಮೆರಿಕದಲ್ಲಿರುವಂತ ರೆಬೆಕಾ ಅನ್ನೊಬ್ಳು ಲೇಡಿಗೆ ಲೆಟರ್ ನ ಬರ್ದಿದ್ದಾನೆ, ಇದು ಲವ್ ಲೆಟರ್ ಇರ್ಬೋದು ಅಂತ. ಅದಕ್ಕೆ ಇವಳು ಆ ಲೆಟರ್ ನ ಎತ್ಕೊಬಿಡ್ತಾಳೆ. ಅದೇ ಸಮಯಕ್ಕೆ ಮ್ಯಾಥ್ಯೂ ಬಂದು ಇಲ್ಲಿ ಫೆಸ್ಟಿವಲ್ ನಡೀತಿದ್ಯಲ್ಲ ಅದನ್ನ ನೋಡೋದಕ್ ಬಂದಿದ್ದೀನಿ ಅಂತಾನೆ. ಬೆತ್ ಕೂಡ ಇವನನ್ನ ಕರ್ಕೊಂಡ್ ಬಂದು ತೋರಿಸ್ತಾಳೆ. ಫೆಸ್ಟಿವಲ್ ಅಂತ ಬರೀ 3 ಟೇಬಲ್ ಅನ್ನ ಹಾಕಿದಾಳಷ್ಟೇ. ಇಲ್ಲೇ ಪೊಲೀಸ್ ಆಫೀಸರ್ ಟಿಮ್ ಕೂಡ ಇರ್ತಾನೆ.
ಹೇಳ್ಬೇಕು ಅಂತಂದ್ರೆ ಮ್ಯಾಥ್ಯೂ ಈ ಫೆಸ್ಟಿವಲ್ ನ ಬಗ್ಗೆ ನ್ಯೂಸ್ ನಲ್ಲಿ ಬರೆಯೋದಕ್ಕೆ ಅಂತ ಬಂದಿರೋದು. ಇಲ್ಲಿ ಇವನಿಗೆ ಬರೆಯುವಂತದ್ದು ಏನು ಕೂಡ ಸಿಗೋದಿಲ್ಲ. ಆದ್ರೆ ಬೆತ್ ಮಾತ್ರ ನಿನ್ಗೆ ಫೆಸ್ಟಿವಲ್ ನ ತೋರಿಸಿದೀನಿ, ದುಡ್ಡು ಕೊಡು ಅಂತ ದುಡ್ಡು ಕಿತ್ಕೋತಾಳೆ. ಇದರಿಂದ ಇವನು ಕೋಪ ಮಾಡ್ಕೊಂಡು ವಾಪಸ್ ಹೋಗ್ತಿರ್ತಾನೆ. ನಂತರ ರಾತ್ರಿ ಮಳೆ ಬರೋ ರೀತಿ ಆಗ್ಬಿಟ್ಟಿದೆ. ಶಿಪ್ ಗಳೆಲ್ಲ ಕಾಯ್ತಿರ್ತವೆ ಅವನ್ ಬಂದು ಸ್ಟೋರಿ ಹೇಳ್ತಾನೆ ಅಂತ. ಆದ್ರೆ ಮಳೆ ಬರ್ತಿರೋದ್ರಿಂದ ಆಗ್ತಿರೋದಿಲ್ಲ. ಆಗ ರಿಚ್ಫೀಲ್ಡ್ ಮಕ್ಕಳು ಶೀಪ್ ಗಳಿಗೆಲ್ಲ ಹೇಳ್ತಾ ಹೋಗ್ತಾನೆ, ನಾವು ಶೀಪ್ ಗಳು ವಯಸ್ಸಾದ್ಮೇಲೆ ಆಕಾಶದಲ್ಲಿರುವಂತ ಮೋಡಗಳಾಗೋಗ್ತೀವಿ ಅಂತ. ಆಕ್ಚುಲಿ ಇವನು ಮಾತಾಡ್ತಿರೋದು ಸಾಯೋದ್ರ ಬಗ್ಗೆ. ಯಾವ್ದಾದ್ರು ಶಿಪ್ ಸತ್ತೋದಾಗ ಅದರ ನೋವನ್ನ ತಡ್ಕೊಳ್ಳೋದಕ್ಕಾಗದೆ ಎಲ್ಲರೂ ಬೇಕು ಬೇಕು ಅಂತಾನೆ ಅದನ್ನ ಮರ್ತೋಗ್ತಾರೆ. ಅದಕ್ಕೆ ಸಾಯೋದ್ರ ಬಗ್ಗೆ ಅವರಿಗೆ ನೆನ್ಪಿರೋದಿಲ್ಲ. ಆದ್ರೆ ಮಾಪಲ್ಗೆ ನೆನ್ಪಿರುತ್ತೆ. ಆದ್ರೂ ಕೂಡ ಯಾರಿಗೂ ನೋವಾಗ್ಬಾರ್ದು ಅಂತ ಹೌದು ವಯಸ್ಸಾದ್ಮೇಲೆ ಶಿಪ್ ಗಳು ಮೋಡಗಳಾಗೋಗ್ತವೆ ಅಂತ ಸುಳ್ಳು ಹೇಳ್ತಾನೆ. ಹೊರಗಡೆ ನೋಡಿದ್ರೆ ವಿಂಟರ್ ಲ್ಯಾಂಬ್ ಒಂದೇ ಮಲಗಿರುತ್ತೆ. ಈ ಕಡೆ ಬೇತ್ ಆ ಲೆಟರ್ ನ ನೋಡಿ ಕೋಪ ಮಾಡ್ಕೊಂಡಿರ್ತಾಳೆ. ಹಾಗೆ ಮ್ಯಾಥ್ಯೂನ ಕಾರು ಆಕ್ಸಿಡೆಂಟ್ ಆಗಿರುತ್ತೆ. ಇದರಿಂದ ಇವನನ್ನ ಪೊಲೀಸರು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರೋ ಟಾರ್ಚ್ ಹಾಕೊಂಡು ಹೋಗ್ತಿರೋದನ್ನ ನೋಡ್ತಾನೆ. ಈ ಕಡೆ ಮಾಪಲ್ ನೋಡ್ತಾನೆ, ಹೊರಗಡೆ ಸೆಬಾಸ್ಟಿಯನ್ ಒಬ್ನೇ ಇದ್ದಾನೆ. ಆಗ ಜಾರ್ಜ್ ಬಾಕ್ಲನ್ನ ಯಾರೋ ತಡ್ತಾರೆ. ಮಾರನೇ ದಿನ ಮಾಪಲ್ ಹೊರಗಡೆ ಬಂದು ನೋಡಿದ್ರೆ ಜಾರ್ಜ್ ಕೆಳಗಡೆ ಬಿದ್ದಿರ್ತಾನೆ. ಅವನ ಎಡಗೈ ಬ್ಲೂ ಕಲರ್ ಆಗಿರುತ್ತೆ. ಲಿಲ್ಲಿ ಅನ್ಕೊಂಡಿರ್ತಾಳೆ ಇವನು ಹಾಗೆ ಸುಮ್ನೆ ಮಲ್ಕೊಂಡಿದ್ದಾನೆ ಅಂತ. ಆಗ ಮಾಪಲ್ ಚೆಕ್ ಮಾಡಿ ಹೇಳ್ತಾನೆ, ಇವನು ಸತ್ತೋಗಿದ್ದಾನೆ. ಮನುಷ್ಯರು ಒಂದ್ಸಲ ಸತ್ತೋದ್ಮೇಲೆ ಮತ್ತೆ ವಾಪಸ್ ಬರೋದಿಲ್ಲ ಅಂತ. ಜಾರ್ಜ್ ನ ಮತ್ತೊಂದು ಕೈ ಗ್ರೀನ್ ಕಲರ್ ಆಗಿರುತ್ತೆ. ಇವಳು ತುಂಬಾನೇ ದುಃಖ ಪಡ್ತಾಳೆ. ನಂತರ ಈ ವಿಷಯನ ಎಲ್ಲರಿಗೂ ಹೇಳಿದಾಗ ಈ ದುಃಖನ ತಡ್ಕೊಳ್ಳೋಷ್ಟು ಶಕ್ತಿ ಇವ್ರು ಯಾರ ಕೈಲೂ ಕೂಡ ಇರೋದಿಲ್ಲ. ಅದಕ್ಕೆ ಇವರು ಇದನ್ನೆಲ್ಲ ಮರಿಬೇಕು ಅಂತ ರೆಡಿ ಆಗ್ತಿರ್ಬೇಕಾದ್ರೆ ಸೆಬಾಸ್ಟಿಯನ್ ಬಂದು ಇವರನ್ನ ತಡಿತಾನೆ. ಯಾರು ಕೂಡ ಜಾರ್ಜ್ ನ ಮರಿಬಾರ್ದು, ಅವನನ್ನ ಮರೆಯೋದಕ್ಕೆ ನಾನು ಬಿಡೋದು ಇಲ್ಲ. ಅವನ್ ನಮ್ಮನ್ನ ಸಾಕಿ ಪ್ರೀತಿಯಿಂದ ನೋಡ್ಕೊಂಡಿದ್ದಾನೆ, ಅವನನ್ನ ನೆನ್ಪಲ್ಲಿಟ್ಕೊಂಡು ಗೌರವ ಕೊಡ್ಬೇಕು ಅಂತ. ಅದೇ ಸಮಯಕ್ಕೆ ಜೋರ ಬಂದು ಕತೆಗಳಲ್ಲಿ ಸಾಯಿಸೋ ರೀತಿ ಜಾರ್ಜ್ನು ಕೂಡ ಸಾಯಿಸ್ಬಿಟ್ಟಿದಾರ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಲಿಲ್ಲಿಗೂ ಕೂಡ ಡೌಟ್ ಬರುತ್ತೆ, ಜಾರ್ಜ್ ಏನಕ್ಕೆ ಹೊರಗಡೆ ಬಂದು ಬಿದ್ದಿದ್ದ ಅಂತ. ಇಷ್ಟೊತ್ತಿಗೆ ವಿಷಯ ಪೊಲೀಸರಿಗೆ ಗೊತ್ತಾಗಿರುತ್ತೆ. ಕೇವಲ ಪೇಪರ್ಸ್ ಗಳಿಗೆ ಸೈನ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಬಂದಾಗ ಜಾರ್ಜ್ ಸತ್ತೋಗಿರೋದನ್ನ ನೋಡಿ ಇವನೇ ಪೊಲೀಸರಿಗೆ ಹೇಳಿರೋದು. ಅಷ್ಟೇ ಅಲ್ಲದೆ ಹ್ಯಾನ್ ಕೂಡ ಇಲ್ಲಿಗೆ ಬಂದು ಜಾರ್ಜ್ ನ ಶಿಪ್ ಗಳನ್ನ ಎತ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ತಿರ್ತಾನೆ. ಮತ್ತೊಂದ್ ಕಡೆ ಲಿಲ್ಲಿಗೆ ಜಾರ್ಜ್ ಮಳೆ ಬರ್ತಿದ್ರು ರೈನ್ ಕೋಟ್ ಅನ್ನು ಯಾಕೆ ಹಾಕೊಂಡಿಲ್ಲ ಅಂತ ಕ್ಯಾರವನ್ ಒಳಗಡೆ ನೋಡ್ತಾಳೆ. ರೈನ್ ಕೋಟ್ ಅಲ್ಲೇ ಇರುತ್ತೆ. ಹಾಗೆ ಡ್ರಿಂಕ್ಸ್ ನ ಪಕ್ಕ 2 ಗ್ಲಾಸ್ ಗಳು ಇರ್ತವೆ. ಅದೇ ಸಮಯಕ್ಕೆ ಮ್ಯಾಥ್ಯೂ ಕೂಡ ಇಲ್ಲಿಗೆ ಬರ್ತಾನೆ. ಇವನೊಬ್ಬ ರಿಪೋರ್ಟರ್ ಆಗಿರೋದ್ರಿಂದ ಒಳ್ಳೆ ಸ್ಟೋರಿ ಸಿಕ್ತು ಅಂತ ಬಂದಿರೋದು. ಆದ್ರೆ ಟಿಮ್ ಮಾತ್ರ ಜಾರ್ಜ್ಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂತ ಹೇಳ್ತಿರ್ತಾನೆ. ಅಂದಂಗೆ ಇವನಿಗೆ ಇನ್ವೆಸ್ಟಿಗೇಟ್ ಅನ್ನ ಹೇಗ್ ಮಾಡ್ಬೇಕು ಅಂತಾನೆ ಗೊತ್ತಿರೋದಿಲ್ಲ. ಆಗ ಮ್ಯಾಥ್ಯೂ ಕ್ಯಾರವನ್ ಒಳಗಡೆ ಹೋಗಿ ನೋಡ್ಬೇಕು ಅಂತಾನೆ. ಸರಿ ಅಂತ ಒಳಗಡೆ ಬಂದಾಗ ಹಾರ್ಟ್ ಅಟ್ಯಾಕ್ ಬಂದಿರುವಂತ ವ್ಯಕ್ತಿ ಹೊರಗಡೆ ಹೋಗೋದಕ್ಕೆ ಹೇಗ್ ಸಾಧ್ಯ ಅಂತ ಈ ಜಾಗದಲ್ಲಿ 2 ಗ್ಲಾಸ್ ಗಳು ಇರೋದನ್ನ ನೋಡಿ ಹೇಳ್ತಾನೆ ಜಾರ್ಜ್ ನ ಜೊತೆ ಬೇರೆ ಯಾರೋ ಇದ್ರು ಅಂತ. ಆದ್ರೆ ಟಿಮ್ಗ್ ಮಾತ್ರ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇದು ಹಾರ್ಟ್ ಅಟ್ಯಾಕ್ ಅಂತ ಕೋಪ ಮಾಡ್ಕೊಂಡು ಹೊಟ್ಟೋಗ್ತಾನೆ. ಈ ಕಡೆ ಲಿಲ್ಲಿ ಜಾರ್ಜ್ ನ ಯಾರೋ ಸಾಯಿಸಿದಾರೆ ಅಂತ ಎಲ್ಲರಿಗೂ ಹೇಳ್ತಾಳೆ. ಆದ್ರೆ ಸೆಬಾಸ್ಟಿಯನ್ಗೆ ಮಾತ್ರ ನಂಬಿಕೆ ಬರೋದಿಲ್ಲ. ಇದರಿಂದ ಅವಳು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾಳೆ, ನೆನ್ನೆ ರಾತ್ರಿ ಯಾರೋ ಜಾರ್ಜ್ಗೆ ಪರಿಚಯ ಇರುವಂತ ವ್ಯಕ್ತಿನೇ ಕ್ಯಾರವನ್ಗೆ ಬಂದಿದ್ದು. ಅದಕ್ಕೆ ಅವರಿಬ್ರು ಡ್ರಿಂಕ್ಸ್ ಮಾಡ್ತಿದ್ರು. ಇದರಿಂದಾನೇ ಅಲ್ಲಿ 2 ಗ್ಲಾಸ್ ಇರೋದು. ಆದ್ರೆ ಬಂದಿದ್ದಂತ ವ್ಯಕ್ತಿ ಜಾರ್ಜ್ ನ ಗ್ಲಾಸ್ ನ ಒಳಗಡೆ ವಿಷ ಹಾಕ್ಬಿಟ್ಟ. ಅದನ್ನ ಕುಡ್ದಿದ್ರಿಂದ ಜಾರ್ಜ್ ನ ಬಾಡಿಲಿ ವಿಷ ಏರ್ತಾ ಹೋಯ್ತು. ಆದ್ರೆ ಜಾರ್ಜ್ ಆ ವ್ಯಕ್ತಿ ಜೊತೆ ಫೈಟ್ ಮಾಡಿದಾನೆ. ಇದೇ ಕಾರಣದಿಂದ ಹೇಗೋ ಅವನ ಬಲಗೈಗೆ ಹಸಿರು ಬಣ್ಣ ಆಗಿದೆ. ಜಾರ್ಜ್ ನ ತುಂಬಾ ಪ್ರೀತಿಯಿಂದ ಸಾಕಿ ಬೆಳೆಸಿದಾನೆ. ಪೊಲೀಸರು ಕೂಡ ಕೇಸ್ ನ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಅನ್ನು ತೋರಿಸ್ತಿಲ್ಲ. ಅದಕ್ಕೆ ನಿಜವಾದ ಕೊಲೆಗಾರನ್ನ ನಾವೇ ಹಿಡಿಬೇಕು ಅಂತ ಹೇಳ್ತಾಳೆ. ಆದ್ರೆ ಸೆಬಾಸ್ಟಿಯನ್ ನಗ್ತಾ, ನಿಜವಾಗ್ಲೂ ನಿಮ್ ಕೈಲಿ ಕೊಲೆಗಾರನ್ನ ಹಿಡಿಯೋದಕ್ಕಾಗುತ್ತಾ? ಯಾವತ್ತಾದ್ರೂ ಈ ಜಾಗನ ಬಿಟ್ಟು ಹೊರಗಡೆ ಹೋಗಿದ್ದೀರಾ ಅಂತ ಕೇಳ್ತಾನೆ. ಆದ್ರೂ ಕೂಡ ಇವರೆಲ್ಲರೂ ಯಾವ್ದಾದ್ರು ಕ್ಲೂ ಸಿಗುತ್ತಂತ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಏನು ಕೂಡ ಸಿಗೋದಿಲ್ಲ. ಅದಕ್ಕೆ ನೆನ್ನೆ ರಾತ್ರಿ ನೀವು ಯಾರನ್ನಾದ್ರೂ ನೋಡಿದ್ರಂತ ಕೇಳಿದಾಗ ಮಾಪಾಲ್ ಇವನಿಗೆ ಕಾಣಿಸ್ತಂತ ಸೆಬಾಸ್ಟಿಯನ್ ಬಗ್ಗೆ ಹೇಳ್ತಾನೆ. ಅದಕ್ಕೆ ಸೆಬಾಸ್ಟಿಯನ್ ಕೂಡ ಹೇಳ್ತಾನೆ, ಹೌದು ನಾನೇ ಕೊಲೆಗಾರ. ನನ್ನ ಕೈಯಾರೆ ಡೋರ್ ಅನ್ನ ಓಪನ್ ಮಾಡ್ಕೊಂಡು ಹೋಗಿ ಜಾರ್ಜ್ ಕುಡಿತಿದ್ದಂತ ಡ್ರಿಂಕ್ಸ್ ನ ಒಳಗಡೆ ವಿಷ ಹಾಕ್ತೆ. ಅದು ಇದೇ ಕೈಯಿಂದ ಅಲ್ವಾ ಅಂತ ಇವನ ಕಾಲನ್ನ ತೋರಿಸ್ತಾನೆ. ಈ ರೀತಿ ಮಾಡೋದಕ್ಕೆ ಸೆಬಾಸ್ಟಿಯನ್ ಇಂದ ಸಾಧ್ಯ ಇಲ್ಲ. ಆಗ ವಿಂಟರ್ ಲ್ಯಾಂಬ್ ಬಂದು, ನೆನ್ನೆ ರಾತ್ರಿ ನಾನು ಜಾರ್ಜ್ ನ ಆತ್ಮನ ನೋಡ್ದೆ, ಅದರಿಂದ ಜಾರ್ಜ್ ನ ಸ್ಮೆಲ್ ಬರ್ತಿತ್ತು ಅಂತಿರ್ತಾನೆ. ಅದೇ ಸಮಯಕ್ಕೆ ಚರ್ಚ್ ಇಂದ ಬೆಲ್ ನ ಸೌಂಡ್ ಬರುತ್ತೆ. ಅಲ್ಲಿಗೆ ಹೋದ್ರೆ ಏನಾದ್ರು ಕ್ಲೂ ಸಿಗ್ಬೋದು ಅಂತ ಲಿಲ್ಲಿ ಹಾಗೆ ಮಾಪಲ್ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಸೆಬಾಸ್ಟಿಯನ್ ಕೇಳ್ತಿರ್ತಾನೆ, ಇಲ್ಲಿಂದ ಹೊರಗಡೆ ಬರೋದಕ್ಕೆ ನಿಮ್ಗೆ ಧೈರ್ಯ ಇದೆಯಾ ಅಂತ. ಇವರು ಕೂಡ ಇದೆ ಅಂತ ಇರ್ತಾರೆ. ಆದ್ರೆ ನೋಡಿದ್ರೆ ತುಂಬಾ ಹೆದರ್ಕೊಬಿಡ್ತಾರೆ. ಯಾಕೆಂತಂದ್ರೆ ಮೊದಲನೇ ಸಲ ಇವರು ಈ ರೀತಿ ಟಾರ್ ರೋಡ್ ಅನ್ನ ನೋಡ್ತಿರೋದು. ಇದ್ರ ಮೇಲೆ ಕಾಲಿಟ್ರೆ ಇದು ನಮ್ಮನ್ನ ತಿನ್ಕೋಬಿಡುತ್ತೆ ಅನ್ನೋ ರೀತಿ ಹೆದರ್ಕೊಳ್ತಿರ್ತಾರೆ. ಸೆಬಾಸ್ಟಿಯನ್ಗೆ ಈ ರೀತಿ ಎಲ್ಲ ಓಡಾಡಿ ಅಭ್ಯಾಸ ಇರುತ್ತೆ. ಆಗ ಇವ್ರ ಮುಂದೆ ಒಂದು ಕೋಳಿ ರೋಡ್ ಅನ್ನ ದಾಟಿ ಹೋಗುತ್ತೆ. ನಿಮ್ ಕೈಲಿ ಆಗೋದಿಲ್ಲ ಅಂತ ಸೆಬಾಸ್ಟಿಯನ್ ಹೇಳ್ತಿದ್ರೆ ಇವರಿಬ್ರು ಧೈರ್ಯ ಮಾಡಿ ಜಾರ್ಜ್ಗೋಸ್ಕರ ತುಂಬಾ ಕಷ್ಟಪಟ್ಟು ಈ ರೋಡ್ ಅನ್ನ ದಾಟಿ ಮತ್ತೊಂದ್ ಕಡೆ ಬರ್ತಾರೆ. ಇದರಿಂದ ಇವ್ರಿಗಂತೂ ತುಂಬಾ ಸಂತೋಷ ಆಗ್ತಿರುತ್ತೆ.
ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಜಾರ್ಜ್ ಬುಕ್ ಅನ್ನು ಓದ್ತಾ ಮರ್ಡರ್ ಮಿಸ್ಟರಿ ಸ್ಟೋರಿಗಳನ್ನ ಹೇಳ್ತಿದ್ನಲ್ಲ ಅವುಗಳನ್ನ ಕೇಳಿ ಕೇಳಿ ಲಿಲ್ಲಿ ಮತ್ತೆ ಮಾಪಲ್ಗೆ ಇನ್ವೆಸ್ಟಿಗೇಷನ್ ನ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಅದ್ರ ಪ್ರಕಾರನೇ ಕೊಲೆಗಾರನ್ನ ಕಂಡುಹಿಡಿಬೇಕು ಅಂತ ಡಿಸೈಡ್ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಟೌನ್ಗೂ ಕೂಡ ಬಂದು ತಲುಪ್ತಾರೆ. ಇಲ್ಲಿ ಆಫೀಸರ್ ಟಿಮ್ ಹೇಳ್ತಿರ್ತಾನೆ ಜಾರ್ಜ್ಗೆ ಯು ಅನ್ನೋ ಮರದಲ್ಲಿ ಸಿಗುವಂತ ಹಣ್ಣಿನ ವಿಷನ ಹಾಕಿ ಸಾಯಿಸಿದ್ದಾರೆ. ಆ ಮರ ಈ ಟೌನ್ ನಲ್ಲಿ ಎಲ್ಲಾ ಕಡೆ ಸಿಗುತ್ತೆ ಅಂತ. ಈ ರೀತಿ ಇವನು ಹೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ಕಾರ್ ಬರುತ್ತೆ. ಕಾರಿಂದ ಒಬ್ಳು ಹುಡುಗಿ ಹೊರಗಡೆ ಬರ್ತಾಳೆ. ಇವಳನ್ನ ನೋಡ್ತಿದ್ದಂಗೆನೆ ಟಿಮ್ಗೆ ತುಂಬಾ ಇಷ್ಟ ಆಗೋಗ್ತಾಳೆ. ಹಾಗೆ ಜಾರ್ಜ್ ನ ಲಾಯರ್ ಕೂಡ ಬಂದಿರ್ತಾರೆ. ಇಲ್ಲಿ ಹುಡುಗಿ ಹೇಳ್ತಿರ್ತಾಳೆ ನನ್ನ ಹೆಸರು ರೆಬೇಕಾ, ಜಾರ್ಜ್ ನ ಮಗಳು ಅಂತ. ಇದರಿಂದ ಎಲ್ಲರಿಗೂ ಶಾಕ್ ಆಗುತ್ತೆ. ನಂತರ ಲಾಯರ್ ಮತ್ತೆ ಟಿಮ್ ಮಾತಾಡ್ತಿರ್ತಾರೆ. ಆಕ್ಚುಲಿ ಟಿಮ್ಗೆ ಜಾರ್ಜ್ ನ ಕ್ಯಾರವನ್ ನಲ್ಲಿ ಒಂದು ವಿಲ್ ಸಿಕ್ಕಿರುತ್ತೆ. ವಿಲ್ ಅಂತಂದ್ರೆ ಬೇರೆ ಏನು ಅಲ್ಲ, ಸಾಯೋದಕ್ಕಿಂತ ಮುಂಚೆ ಅವರ ಆಸ್ತಿ ಯಾರಿಗ್ ಸೇರ್ಬೇಕು ಅಂತ ಬರ್ದಿಟ್ಬಿಟ್ಟು ಸತ್ತೋಗಿರ್ತಾರಲ್ಲ ಅದೇ ವಿಲ್. ಇಲ್ಲಿ ವಿಚಿತ್ರವಾಗಿರುವಂತ ವಿಷಯ ಏನು ಅಂತಂದ್ರೆ 2 ತಿಂಗಳ ಮುಂಚೆನೆ ಜಾರ್ಜ್ ಒಂದು ವಿಲ್ ಅನ್ನ ರೆಡಿ ಮಾಡಿ ಲಾಯರ್ಗೆ ಕೊಟ್ಟಿದ್ದ. ಆದ್ರೆ ಜಾರ್ಜ್ ಸತ್ತೋಗಿರುವಂತ ಜಾಗದಲ್ಲಿ ಒಂದು ಹೊಸ ವಿಲ್ ಸಿಕ್ಕಿದೆ. ಈ ವಿಲ್ ನಲ್ಲಿ ಜಾರ್ಜ್ ಬರ್ದಿರ್ತಾನೆ ಜಾರ್ಜ್ ನ 2 ಮಕ್ಕಳು ಹ್ಯಾನ್, ಕ್ಯಾಲಬ್, ಬೆತ್, ಚರ್ಚ್ ನ ಫಾದರ್ ಮತ್ತೆ ಟಿಮ್ ಎಲ್ರು ಕೂಡ ಒಂದು ಕಡೆ ಸೇರ್ಬೇಕು ಅಂತ. ಹೌದು, ಜಾರ್ಜ್ಗೆ 2 ಮಕ್ಕಳು ಇರೋದು. ಇಲ್ಲಿ ಲಾಯರ್ ಟಿಮ್ಗೆ ಹೇಳ್ತಿರ್ತಾಳೆ ರೆಬೆಕಾ ಇರೋದು ಅಮೆರಿಕ ದೇಶದಲ್ಲಿ, ಆದ್ರೆ ಅವಳು ನೆನ್ನೆಯಿಂದ ಅಂದ್ರೆ ಜಾರ್ಜ್ ಕೊಲೆ ಆದಾಗಿಂದ ಇದೇ ದೇಶದಲ್ಲಿದ್ದಾಳೆ. ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಅಂತ. ಆದ್ರೆ ಇವನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರೋದಿಲ್ಲ. ದಡ್ಡಂತರ ಆಡ್ತಿರ್ತಾನೆ. ಈ 3 ಶಿಪ್ಗಳು ಎಲ್ಲರೂ ಇರುವಂತ ಜಾಗಕ್ಕೆ ಬರ್ತಾರೆ. ಆದ್ರೆ ಕಿಟಕಿಲಿ ಏನು ಕಾಣಿಸ್ತಿರೋದಿಲ್ಲ. ಅದಕ್ಕೆ ಬೇರೆ ಕಿಟಕಿ ಕಾಣಿಸುತ್ತಾ ನೋಡ್ಕೊಂಡ್ ಬಾ ಅಂತ ಮಾಪಲ್ ನ ಕಳಿಸ್ತಾರೆ. ಹೋಟೆಲ್ ಒಳಗಡೆ ನೋಡಿದ್ರೆ ಆ ವಿಲ್ ನಲ್ಲಿ ಯಾರ್ಯಾರ ಹೆಸರಿತ್ತೋ ಅವರೆಲ್ಲರೂ ಒಂದ್ ಕಡೆ ಬಂದು ಸೇರಿರ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ರೆಬೆಕಾ ಚಿಕ್ಕವಳಿರ್ಬೇಕಾದ್ರೆ ಜಾರ್ಜ್ ತುಂಬಾ ಬಡವ ಆಗಿದ್ದ. ಅದಕ್ಕೆ ಅವನ 2 ಮಕ್ಕಳನ್ನ ಬೇರೆಯವ್ರಿಗೆ ದತ್ತು ಕೊಟ್ಟಿದ್ದ. ಆಗ ಟಿಮ್ ಇವಳನ್ನ ಕೇಳ್ತಿರ್ತಾನೆ ನೆನ್ನೆಯಿಂದನೂ ನೀವು ಇದೇ ದೇಶದಲ್ಲಿ ಇದ್ದೀರಾ ಅಂತ. ಆಗ ಇವಳು ಕೂಡ ಹೌದು ಇದೇ ದೇಶದಲ್ಲಿ ಇದ್ದೆ, ಆದ್ರೆ ಈ ಟೌನ್ಗೆ ಬರೋದಕ್ಕಾಗ್ಲಿಲ್ಲ ಅಂತಾಳೆ. ಈ ಸಮಯದಲ್ಲಿ ಮ್ಯಾಥ್ಯೂ ಕೂಡ ಇವ್ರ ಜೊತೆನೆ ಇರ್ತಾನೆ. ಈ ಕಡೆ ಮಾಪಲ್ ಕಿಟಕಿನ ಹುಡುಕ್ತಾ ಹುಡುಕ್ತಾ ಒಂದು ಕ್ಯಾರೆಟ್ ನ ತಿನ್ನೋದಕ್ಕೆ ಹೋಗಿ ಮುಖ ಸಿಗಾಕೋಬಿಡುತ್ತೆ. ಹಾಗೆ ಈ ಕಡೆ ಲಾಯರ್ ಬಂದು ಇಲ್ಲಿ ನಿನ್ಗೇನ್ ಕೆಲಸ ಅಂತ ಮ್ಯಾಥ್ಯೂನ ಹೊರಗಡೆ ಕಳಿಸ್ಬಿಡ್ತಾಳೆ. ಆಗ ಇದೇ ಹೋಟೆಲ್ ನಲ್ಲಿ ನಮ್ಗೆ ಗ್ರೀನ್ ಕಲರ್ ಬಣ್ಣ ಆಗಿರುವಂತ ಒಂದು ಬಟ್ಟೆನ ತೋರಿಸ್ತಾರೆ. ಜಾರ್ಜ್ ನ ಬಲಗೈಯಲ್ಲಿ ಗ್ರೀನ್ ಕಲರ್ ಬಣ್ಣ ಆಗಿತ್ತಲ್ಲ, ಇದು ಅದೇ ರೀತಿ ಇರುತ್ತೆ. ಇನ್ನೊಂದ್ ಕಡೆ ಲಾಯರ್ ಜಾರ್ಜ್ ನ ಮತ್ತೊಬ್ಬ ಮಗ ಆಗಿರುವಂತ ಪೀಟರ್ಗೆ ಕಾಲ್ ಮಾಡ್ತಾಳೆ. ಯಾಕೆಂತಂದ್ರೆ ಪೀಟರ್ ಸೌತ್ ಆಫ್ರಿಕಾ ದೇಶದಲ್ಲಿ ಇರೋದು, ಆದ್ರಿಂದ ಫೋನ್ ಇಂದಾನೇ ಅವರ ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಾ ಇರ್ತಾನೆ. ಇದನ್ನ ಈ 2 ಶಿಪ್ಗಳು ಕೂಡ ನೋಡ್ತಿರ್ತಾರೆ. ಹೀಗೆ ಇವಳು ಜಾರ್ಜ್ ಸತ್ತಿರುವಂತ ಜಾಗದಿಂದ ಹೊಸ ವಿಲ್ ಸಿಕ್ಕಿದ್ಯಲ್ಲ ಅದನ್ನ ಓದ್ತಾ ಹೋಗ್ತಾಳೆ. ಅದ್ರಲ್ಲಿ ಜಾರ್ಜ್ ಬರ್ದಿರ್ತಾನೆ ರೆಬೆಕಾ, ಪೀಟರ್, ಹ್ಯಾನ್, ಬೆತ್, ಕ್ಯಾಲಬ್, ಟಿಮ್ ಹಾಗೆ ಚರ್ಚ್ ನ ಫಾದರ್ ಇಷ್ಟು ಜನರಲ್ಲೇ ನನ್ನ ಕೊಲೆಗಾರರು ಇದ್ದಾರೆ ಅಂತ. ಇದನ್ನ ಕೇಳಿ ಎಲ್ಲರೂ ತುಂಬಾ ಶಾಕ್ ಆಗ್ಬಿಡ್ತಾರೆ. ಹೀಗೆ ಇವಳು ಜಾರ್ಜ್ ಬರ್ದಿರೋದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾಳೆ. ನನ್ನ 300 ಎಕರೆ ಜಾಗನ ಮೊದಲನೇ ಮಗಳು ರೆಬೆಕಾಗೆ ಕೊಡ್ತಿದ್ದೀನಿ, ಇನ್ನು 300 ಎಕರೆ ಜಾಗನ 2ನೇ ಮಗ ಪೀಟರ್ಗೆ ಕೊಡ್ತಿದ್ದೀನಿ ಅಂತ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ 2 ತಿಂಗಳ ಹಿಂದೆ ಜಾರ್ಜ್ ಒಂದು ವಿಲ್ ಅನ್ನ ರೆಡಿ ಮಾಡಿ ಲಾಯರ್ಗೆ ಕೊಟ್ಟಿದ್ನಲ್ಲ, ಅದ್ರಲ್ಲಿ ಅವನು ಬರ್ದಿದ್ದ ನನ್ನ ಮಿಕ್ಕ ಆಸ್ತಿನೆಲ್ಲ ಪ್ರಾಣಿಗಳ ಆಶ್ರಮಕ್ಕೆ ದಾನ ಮಾಡ್ತಿದ್ದೀನಿ ಅಂತ. ಆದ್ರೆ ಈಗ ಜಾರ್ಜ್ ಸತ್ತಿರುವಂತ ಜಾಗ ಹೊಸ ವಿಲ್ ಸಿಕ್ಕಿದ್ಯಲ್ಲ ಅದ್ರಲ್ಲಿ ಬರ್ದಿದೆ ನನ್ನ ಮಿಕ್ಕಿರುವಂತ ಆಸ್ತಿಲಿ 300 ಕೋಟಿ ಇದೆ, ಅದನ್ನೆಲ್ಲ ರೆಬೆಕಾಗೆ ಬರೀತಿದ್ದೀನಿ ಅಂತ. ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಆಕ್ಚುಲಿ ಜಾರ್ಜ್ ಹತ್ರ 300 ಕೋಟಿ ಹೇಗ್ ಬಂತು ಅಂತಂದ್ರೆ ಆಗ್ಲೇ ನಾವು ನೋಡಿದ್ವಲ್ಲ ಶೀಪ್ ಗಳಿಗೆ ಬ್ಲೂ ಕಲರ್ ಮೆಡಿಸನ್ ತಿನ್ಸೋದನ್ನ. ಆ ಮೆಡಿಸನ್ ಅವನೇ ಕಂಡಿಡ್ದಿದ್ದ. ಆದ್ರೆ ಅದಾದ್ಮೇಲೆ ಆ ಮೆಡಿಸನ್ ಫಾರ್ಮುಲಾನ ಒಂದು ಕಂಪನಿಗೆ ಮಾರಿದ್ದ. ಆ ರೀತಿ ಮಾರಿದಾಗ ಬಂದಿದ್ದಂತ ದುಡ್ಡೆ 300 ಕೋಟಿ. ಈ ಕಡೆ ಹಸಿರು ಬಣ್ಣ ಆಗಿರುವಂತ ಬಟ್ಟೆ ಮಿಸ್ ಆಗಿ ಮೋಪಲ್ ನ ಮುಖದ ಮೇಲೆ ಬಿದ್ದೋಗುತ್ತೆ. ಇದರಿಂದ ಮಾಪಲ್ ತುಂಬಾ ಹೆದರ್ಕೊಂಡು ಹೋಟೆಲ್ ನ ಒಳಗಡೆ ಬಂದು ಎಲ್ಲನೂ ಸರ್ವನಾಶ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ನಂತರ ತುಂಬಾ ಕಷ್ಟಪಟ್ಟು ಕೇಲಬ್ ಮಾಪಲ್ ನ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಇವರೆಲ್ಲರಿಗೂ ಗೊತ್ತಿದೆ ಈ 3 ಶಿಪ್ಗಳು ಜಾರ್ಜ್ ಗೆನೆ ಸೇರಿರೋದು ಅಂತ. ಇದಾದ್ಮೇಲೆ ಟಿಮ್ ಹೋಗ್ತಿರ್ಬೇಕಾದ್ರೆ ಮ್ಯಾಥ್ಯೂ ಹತ್ರ ಬಂದು ಈ ಕೇಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ನಾನು ಇದ್ರ ಬಗ್ಗೆ ನ್ಯೂಸ್ ಮಾಡ್ಬೇಕು, ಇಬ್ರು ಸೇರಿ ಇನ್ವೆಸ್ಟಿಗೇಟ್ ಮಾಡೋಣ ಅಂತಾನೆ. ಮೊದ್ಲು ಟಿಮ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಆದ್ರೆ ಇನ್ವೆಸ್ಟಿಗೇಷನ್ ನ ಹೇಗ್ ಮಾಡ್ಬೇಕು ಅಂತ ಟಿಮ್ಗೆ ಗೊತ್ತಿಲ್ಲ. ಇವನ್ಗೂ ಸಹಾಯ ಬೇಕಿರೋದ್ರಿಂದ ಸರಿ ಅಂತ ಒಪ್ಕೊಳ್ತಾನೆ. ಇದಾದ್ಮೇಲೆ ಲಿಲ್ಲಿ ಮತ್ತೆ ಫಾರ್ಮ್ಗೆ ಬಂದು ಹೋಟೆಲ್ ನಲ್ಲಿ ಏನೇನಾಯ್ತು ಅಂತ ಎಲ್ಲಾ ಶಿಪ್ಗೂ ಹೇಳ್ತಾಳೆ. ಯಾರಿಗೂ ಅರ್ಥ ಆಗ್ತಿಲ್ಲ ನಿಜವಾದ ಕೊಲೆಗಾರ ಯಾರು ಅಂತ. ಆದ್ರೆ ಅದೇ ಸಮಯಕ್ಕೆ ಇವ್ರು ನೋಡಿದ್ರೆ ರೆಬೆಕಾ ಈ ಜಾಗಕ್ಕೆ ಬಂದು ಏನನ್ನು ಹುಡ್ಕಾಡ್ತಾ ಇರ್ತಾಳೆ. ಆಗ ವಿಂಟರ್ ಲ್ಯಾಂಬ್ ಇವಳ ಹತ್ರ ಬಂದಾಗ ಇದನ್ನ ತುಂಬಾನೇ ಪ್ರೀತಿ ಮಾಡ್ತಾಳೆ. ಅದನ್ನ ನೋಡಿ ಕ್ಲೌಡ್ ಹೇಳ್ತಾ ಇರ್ತಾಳೆ ರೆಬೆಕಾ ಇಂದ ಜಾರ್ಜ್ ನ ಸ್ಮೆಲ್ ಬರುತ್ತೆ ಅಂತ. ಈಗ ಸ್ವಲ್ಪ ಎಲ್ಲರಿಗೂ ಡೌಟ್ ಬರ್ತಿರುತ್ತೆ ರೆಬೆಕಾ ಏನಾದ್ರೂ ಜಾರ್ಜ್ ನ ಸಾಯಿಸಿದ್ರೆ ಅಂತ. ಆದ್ರೆ ಲಿಲ್ಲಿ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಜಾರ್ಜ್ ಇವರೆಲ್ಲರಿಗೂ ಬುಕ್ ಅನ್ನು ನೋಡಿ ಮರ್ಡರ್ ಮಿಸ್ಟರಿ ಕಥೆಗಳನ್ನ ಹೇಳ್ತಿದ್ನಲ್ಲ, ಹೇಗಾದ್ರೂ ಮಾಡಿ ಆ ಬುಕ್ ನ ತಗೊಂಡೋಗಿ ಟಿಮ್ ಹತ್ರ ತಲುಪಿಸ್ಬೇಕು. ಆಗ ಅವನ್ಗೂ ಕೂಡ ಇನ್ವೆಸ್ಟಿಗೇಷನ್ ನ ಹೇಗ್ ಮಾಡೋದು ಗೊತ್ತಾಗುತ್ತೆ ಅಂತ ಡಿಸೈಡ್ ಮಾಡ್ತಾಳೆ. ಹಾಗೆ ಆ ಬುಕ್ ಕೂಡ ಇವರಿಗೆ ಸಿಕ್ಬಿಡುತ್ತೆ.
ನಂತರ ಟಿಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ಯಾರೋ ಬಾಗ್ಲು ತಡ್ತಾರೆ. ಹೊರಗಡೆ ಬಂದು ನೋಡಿದ್ರೆ ಆ ಮರ್ಡರ್ ಮಿಸ್ಟರಿಯ ಬುಕ್ ಇರುತ್ತೆ. ಈ ಕಡೆ ಸೆಬಾಸ್ಟಿಯನ್ ಒಬ್ನೇ ಬೆಟ್ಟದ ಮೇಲೆ ನಿಂತಿರ್ತಾನೆ. ಆಗ ಇಲ್ಲಿಗೆ ಲಿಲ್ಲಿ ಬಂದು ಇವನ್ ಜೊತೆ ಮಾತಾಡೋದಕ್ಕೆ ಶುರು ಮಾಡಿ ಕೇಳ್ತಾಳೆ, ನೀನು ಜಾರ್ಜ್ಗೆ ಹೇಗ್ ಸಿಕ್ತೆ ಅಂತ. ಅದಕ್ಕೆ ಇವನು ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಹೋಗ್ತಾನೆ, ನಾನ್ ಮೊದ್ಲು ಒಂದು ಸರ್ಕಸ್ ನಲ್ಲಿದ್ದೆ. ಆ ಸರ್ಕಸ್ ನಲ್ಲಿ ನನ್ ಜೊತೆ ಡಾಗ್ ಗಳನ್ನ ಬಿಡ್ತಿದ್ರು ಫೈಟ್ ಮಾಡೋದಕ್ಕೆ. ನನಗೆ ಎಷ್ಟೇ ನೋವಾದ್ರೂ ಎಷ್ಟೇ ಗಾಯಗಳಾದ್ರೂ ನಾನ್ ಬದುಕ್ಬೇಕು ಅಂತಂದ್ರೆ ಫೈಟ್ ಮಾಡ್ಲೇಬೇಕಿತ್ತು. ತುಂಬಾ ನೋವಾಗೋದು. ಆಗ ಒಂದು ದಿನ ಜಾರ್ಜ್ ಬಂದು ಸರ್ಕಸ್ ನವರಿಗೆ ದುಡ್ಡನ್ನ ಕೊಟ್ಟು ನನ್ನನ್ನ ಬಿಡ್ಸ್ಕೊಂಡ್ ಬಂದ ಅಂತ. ಇದೇ ಕಾರಣಕ್ಕೆ ಇವನಿಗೆ ಜಾರ್ಜ್ ಅಂದ್ರೆ ಅಷ್ಟೊಂದು ಗೌರವ. ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯನೂ ಕೂಡ ಇವನು ರಿವೀಲ್ ಮಾಡ್ತಾನೆ. ಅದೇನು ಅಂತಂದ್ರೆ ಇವನು ಕೂಡ ವಿಂಟರ್ ನಲ್ಲೇ ಹುಟ್ಟಿರೋದು ಅಂತ. ಅಂದ್ರೆ ಆಗ್ಲೇ ನಾವು ನೋಡಿದ್ವಲ್ಲ ಅದೇ ರೀತಿ ವಿಂಟರ್ ಲ್ಯಾಂಬ್ ಇವನು ಕೂಡ ಚಿಕ್ಕವನಿರ್ಬೇಕಾದ್ರೆ ಇವನ್ ಜೊತೆ ಯಾರು ಕೂಡ ಸೇರ್ತಿರ್ಲಿಲ್ಲ. ಮಾರನೇ ದಿನ ಟೀಮ್ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ಹೊರಗಡೆ ನೋಡ್ತಾನೆ ಲಿಲ್ಲಿ ಹಾಗೆ ಮಾಪಲ್ ಇವನನ್ನೇ ನೋಡ್ತಿರ್ತಾರೆ. ಇವನಿಗಂತೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಆ ಶಿಪ್ ಗಳು ಏನಕ್ಕೆ ಇವನನ್ನ ಈ ರೀತಿ ನೋಡ್ತಿದ್ದಾವೆ, ಆ ಬುಕ್ ಅನ್ನ ಇವನಿಗೆ ಯಾರು ಕೊಟ್ಟಿರೋದು ಅಂತ. ನಂತರ ಇಲ್ಲಿಗೆ ಮ್ಯಾಥ್ಯೂ ಕೂಡ ಬರ್ತಾನೆ. ಇಲ್ಲಿ ಹೇಳಬೇಕು ಅಂತಂದ್ರೆ ಲಿಲ್ಲಿ ಕೊಟ್ಟಿರುವಂತ ಆ ಬುಕ್ ಅನ್ನ ಓದಿ ಟೀಮ್ ಇನ್ವೆಸ್ಟಿಗೇಷನ್ ನ ಹೇಗ್ ಮಾಡೋದು ಅಂತ ಕಲ್ತ್ಕೊಬಿಟ್ಟಿರ್ತಾನೆ. ಅದ್ರ ಪ್ರಕಾರ ಒಂದು ಪ್ಲಾನ್ ಕೂಡ ಮಾಡಿದಾನೆ. ಈಗ ಜಾರ್ಜ್ ನ ಸಾಯಿಸಿರೋದು ಯು ಅನ್ನೋ ಮರದಲ್ಲಿ ಸಿಗುವಂತ ಹಣ್ಣಿನ ವಿಷನ ಹಾಕಿ. ಆ ಮರಗಳು ಈ ಟೌನ್ ನಲ್ಲಿ ಎಲ್ಲಾ ಕಡೆ ಇರೋದ್ರಿಂದ ಯಾರು ಬೇಕಾದ್ರೂ ಸಾಯಿಸಿರುವಂತ ಚಾನ್ಸಸ್ ಗಳು ಇದಾವೆ. ಆದ್ರೆ ನಿಜವಾದ ಕೊಲೆಗಾರನ್ನ ಕಂಡಿಡಿಬೇಕು ಅಂತಂದ್ರೆ ಯಾವ ಕಾರಣಕ್ಕೋಸ್ಕರ ಜಾರ್ಜ್ ನ ಸಾಯಿಸಿದ್ರು, ಯಾವ ಟೈಮ್ ನಲ್ಲಿ ಅವನನ್ನ ಸಾಯಿಸಿದ್ರು ಅಂತ ಕಂಡುಹಿಡಿದ್ರೆ ನಿಜವಾದ ಕೊಲೆಗಾರ ಸಿಕ್ತಂಗೆನೆ. ಈ ಪ್ಲಾನ್ ನ ನೋಡಿ ಮ್ಯಾಥ್ಯೂ ಇಂಪ್ರೆಸ್ ಆಗ್ತಾನೆ. ಹಾಗೆ ಲಿಲ್ಲಿ ಮತ್ತೆ ಮಾಪಲ್ ಕೂಡ ಇದರಿಂದ ಸಂತೋಷ ಪಡ್ತಾರೆ. ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅಂತ ಹ್ಯಾನ್ ಹತ್ರ ಬಂದಾಗ ಇವನು ಹೇಳ್ತಾನೆ, ನಾನು ಕುರಿಗಳನ್ನ ಕಟ್ ಮಾಡಿ ಅವುಗಳ ಮಾಂಸನ ಮಾರ್ತೀನಿ. ಇದೇ ಕಾರಣದಿಂದ ಅವನಿಗೆ ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಅಂತ. ಸರಿ ಅಂತ ಇವರು ಬೆತ್ತ ಹತ್ರ ಬಂದಿರ್ತಾರೆ. ಇವಳು ಲೆಟರ್ ಎತ್ಕೊಂಡಿರುವಂತ ವಿಷಯ ಟಿಮ್ಗೆ ಗೊತ್ತಾಗಿರುತ್ತೆ. ಅದಕ್ಕೆ ಇವಳು ಹೌದು ಲೆಟರ್ನೇ ಎತ್ಕೊಂಡೆ, ಆದ್ರೆ ನಾನು ಕೊಲೆ ಮಾಡಿಲ್ಲ ಅಂತಾಳೆ. ಇದಾದ್ಮೇಲೆ ಕೇಲಬ್ ಹತ್ರ ಬರ್ತಾರೆ. ಜಾರ್ಜ್ ನ ಡೆಡ್ ಬಾಡಿ ಸಿಕ್ತಾಗ ನಾನು ಯಾವ್ದೋ ಪೇಪರ್ ಗಳಿಗೆ ಸೈನ್ ಮಾಡಿಸ್ಕೊಳ್ಳೋದಕ್ಕೆ ಬಂದಿದ್ದೆ ಅಂತ ಹೇಳ್ತಿದ್ನಲ್ಲ, ಅದು ಯಾವ ಪೇಪರ್ ಅಂತ ಕೇಳಿದಾಗ ಇವನು ಕೂಡ ನಾನು ಜಾರ್ಜ್ ನ ಜಾಗದಲ್ಲೇನೆ ಕುರಿಗಳನ್ನ ಸಾಕೋದು, ಆದ್ರೆ ಅವನು ಕಾಂಟ್ರಾಕ್ಟ್ ಅನ್ನ ಕ್ಯಾನ್ಸಲ್ ಮಾಡಿ ಜಾಗನ ಖಾಲಿ ಮಾಡುವಂತಿದ್ದ. ಅದಕ್ಕೆ ಇನ್ನು ಸ್ವಲ್ಪ ದಿನ ನನಗೆ ಜಾಗ ಬೇಕು ಅಂತ ಹೊಸ ಕಾಂಟ್ರಾಕ್ಟ್ ಮೇಲೆ ಸೈನ್ ಮಾಡಿಸ್ಕೊಳ್ಳೋದಕ್ಕೆ ಹೋಗಿದ್ದೆ ಅಂತಾನೆ. ಆದ್ರಿಂದ ಅವರು ಚರ್ಚ್ ನ ಫಾದರ್ ಹತ್ರ ಬಂದು ಕೇಳ್ತಾ ಇರ್ತಾರೆ, ಅವತ್ತು ಜಾರ್ಜ್ ನಿಮ್ಮ ಹತ್ರ ಬಂದು ದುಡ್ಡು ಕೊಟ್ಟು ಹೋದ್ನಲ್ಲ, ಅದು ಯಾವ ದುಡ್ಡು ಅಂತ. ಆದ್ರಿಂದ ಈ ಫಾದರ್ ಕೂಡ ಹೇಳ್ತಾ ಹೋಗ್ತಾರೆ, ಜಾರ್ಜ್ ನ ಮಕ್ಕಳು ಚಿಕ್ಕವರಿರ್ಬೇಕಾದ್ರೆ ಅವನು ತುಂಬಾ ಬಡವ ಆಗಿದ್ದ. ಅದೇ ಸಮಯದಲ್ಲಿ ಅವನ ಹೆಂಡತಿನೂ ಕೂಡ ತೀರೋಗಿದ್ರಿಂದ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಾಗದೆ ಬೇರೆಯವ್ರಿಗೆ ದತ್ತು ಕೊಡ್ಬೇಕು ಅಂತ ಡಿಸೈಡ್ ಮಾಡ್ದ. ಅವನ ಮಕ್ಕಳನ್ನ ದತ್ತು ಕೊಟ್ಟಿದ್ದೆ ನಮ್ಮ ಚರ್ಚ್ ನ ಮುಖಾಂತರ. ಅದಾದ್ಮೇಲೆ ಅವನ ಹತ್ರ ದುಡ್ಡು ಬಂದ್ಮೇಲೆ ಶ್ರೀಮಂತ ಆದ್ಮೇಲೆ ಅವನ ಮಕ್ಕಳು ಎಲ್ಲಿದ್ದಾರೆ ಅಂತ ನನ್ನ ಕೇಳ್ಕೊಂಡ್ ಬಂದ. ರೂಲ್ಸ್ ನ ಪ್ರಕಾರ ನಾನು ಹೇಳೋ ಹಾಗಿರ್ಲಿಲ್ಲ, ಆದ್ರೆ ಚರ್ಚ್ ನ ಸ್ಥಿತಿ ತುಂಬಾ ಗಂಭೀರವಾಗಿತ್ತು, ಗೋಡೆಗಳೆಲ್ಲ ಬೀಳುವಂತ ಸ್ಥಿತಿಲಿತ್ತು. ಆದ್ರಿಂದ ಅವನ ಹತ್ರ ದುಡ್ಡು ಕೇಳ್ದೆ. ದುಡ್ಡು ಕೊಟ್ರೆ ನಿನ್ ಮಕ್ಕಳು ಎಲ್ಲಿದ್ದಾರೆ ಹೇಳ್ತೀನಿ ಅಂತ. ಅವನು ಕೂಡ ದುಡ್ಡು ಕೊಟ್ಟ, ಅದೇ ದುಡ್ಡು ಅದು ಅಂತ. ನಂತರ ಇವರು ರೆಬೆಕಾ ಹತ್ರ ಬಂದು ಜಾರ್ಜ್ ಸತ್ತಿದ್ದು ರಾತ್ರಿ 11 ಗಂಟೆಗೆ, ಆ ಸಮಯದಲ್ಲಿ ನೀವೆಲ್ಲಿದ್ರಿ ಅಂತ ಕೇಳಿದಾಗ ಇವಳು ಕೂಡ ನಾನು ಏರ್ಪೋರ್ಟ್ ನಲ್ಲಿ ಇದ್ದೆ ಅಂತಾಳೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಟೀಮ್ ಇವಳ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿರ್ತಾನೆ. ಆಗ ಇವನಿಗೊಂದು ವಿಷಯ ಗೊತ್ತಾಗಿರುತ್ತೆ, ಇವಳು ತುಂಬಾ ವರ್ಷದಿಂದ ಒಬ್ಬ ಕ್ರಿಮಿನಲ್ ನ ಪ್ರೀತಿ ಮಾಡಿದ್ಲು. ಅವನ ಜೊತೆ ಸೇರ್ಕೊಂಡು ಜಾರ್ಜ್ ಏನಾದ್ರೂ ಇವಳು ಸಾಯಿಸಿದಾಳ ಅಂತ ಟೀಮ್ಗೆ ಸ್ವಲ್ಪ ಡೌಟ್ ಇರುತ್ತೆ. ಆದ್ರೆ ಇವಳು ಮಾತ್ರ ನನ್ನ ತಂದೆ ಜಾರ್ಜ್ ವಾಸ ಮಾಡ್ತಿದ್ದಂತ ಫಾರ್ಮ್ಗೆ ನಾನು ಯಾವತ್ತೂ ಹೋಗೇ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಈ ಕಡೆ ಎಲ್ಲಾ ಶೀಪ್ ಗಳು ಡಿಸೈಡ್ ಮಾಡೇ ಬಿಟ್ಟಿದ್ದಾರೆ. ರೆಬೆಕಾ ಇಲ್ಲಿಗೆ ಬಂದಿದ್ರು ಕೂಡ ಟೀಮ್ ಜೊತೆ ಇಲ್ಲಿಗೆ ಯಾವತ್ತೂ ಬಂದೇ ಇಲ್ಲ ಅಂತ ಹೇಳಿದ್ಲು. ಹಾಗಿದ್ರೆ ಅವಳೇ ಕೊಲೆ ಮಾಡಿರೋದು ಅಂತ. ಆದ್ರೆ ವಿಂಟರ್ ಲ್ಯಾಂಬ್ ಬಂದು ರೆಬೆಕಾ ಕೊಲೆ ಮಾಡಿರೋದಿಲ್ಲ, ಅವಳಿಂದ ಜಾರ್ಜ್ ನ ಸ್ಮೆಲ್ ಬರುತ್ತೆ, ಅವಳು ಒಳ್ಳೆಯವಳು ಅಂತಿರ್ತಾನೆ. ಆಗ ಲಿಲ್ಲಿಗೆ ನೆನಪಾಗುತ್ತೆ, ರೆಬೆಕಾ ಇಲ್ಲಿಗೆ ಬಂದಾಗ ಅವತ್ತು ಕೂಡ ಯಾರೋ ಹೇಳಿದ್ರು ರೆಬೆಕಾಯಿಂದ ಜಾರ್ಜ್ ಸ್ಮೆಲ್ ಬರುತ್ತೆ ಅಂತ. ಆ ರೀತಿ ಹೇಳಿದ್ದು ಬೇರೆ ಯಾರು ಅಲ್ಲ, ಕ್ಲೌಡ್. ರೆಬೆಕಾ ನಿನ್ನಿಂದ ತುಂಬಾ ದೂರದಲ್ಲಿದ್ಲು, ಆದ್ರೂ ಕೂಡ ಅವಳಿಂದ ಜಾರ್ಜ್ ನ ಸ್ಮೆಲ್ ಬರುತ್ತೆ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಿದಾಗ ನನ್ಗೆ ಆ ವಸ್ತು ಇಷ್ಟ ಆಗ್ಬಿಟ್ಟಿತ್ತು ಅಂತ ರೆಬೆಕಾ ಬಳೆನ ತೋರಿಸಿ ಹೇಳ್ತಾಳೆ. ಹೌದು, ಜಾರ್ಜ್ ಕೊಲೆ ಆಗಿದ್ದ ದಿನ ರೆಬೆಕಾ ಇಲ್ಲಿಗೆ ಬಂದಿದ್ಲು, ಅವಳ ಕೈಯಿಂದನೇ ಬಳೆ ಬಿದ್ದಿದ್ದು. ಇದನ್ನ ನಿಮ್ಗೆ ಹೇಳಿದ್ರೆ ಬಳೆನ ನನ್ನಿಂದ ಕಿತ್ಕೋಬಿಡ್ತೀರಾ ಅಂತ ಹೇಳಿಲ್ಲ ಅಂತ. ಎಲ್ಲರೂ ಡಿಸೈಡ್ ಮಾಡ್ಬಿಡ್ತಾರೆ ರೆಬೆಕಾನೇ ಕೊಲೆ ಮಾಡಿರೋದು ಅಂತ. ಆದ್ರೆ ಸೆಬಾಸ್ಟಿಯನ್ಗೆ ರೆಬೆಕಾ ಅವಳ ತಂದೆನೇ ಸಾಯಿಸಿದಾಳೆ ಅಂತ ನಂಬಿಕೆ ಬರ್ತಿರೋದಿಲ್ಲ. ಆದ್ರಿಂದ ಅವನು ವಿಂಟರ್ ಲ್ಯಾಂಬ್ ನ ವಹಿಸ್ಕೊಂಡ್ ಮಾತಾಡ್ತಾನೆ. ನೀನು ವಿಂಟರ್ ನಲ್ಲಿ ಹುಟ್ಟಿದ್ಯ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನ್ ಏನೇ ಹೇಳಿದ್ರು ಯಾರು ನಿನ್ ಮಾತನ್ನ ನಂಬೋದಿಲ್ಲ, ಇವರಿಂದ ದೂರ ಇರುವಂತ. ಯಾಕೆಂತಂದ್ರೆ ಇವನು ಕೂಡ ವಿಂಟರ್ ನಲ್ಲೇ ಹುಟ್ಟಿರೋದಲ್ಲ, ಅದಕ್ಕೆ. ನಂತರ ಲಿಲ್ಲಿ ಹಾಗೆ ಮಾಪಲ್ ಟಿಮ್ ಹತ್ರ ಬಂದು ಇವನ ಟೋಪಿನ ಎತ್ಕೊಂಡು ಫಾರ್ಮ್ ವರ್ಗೂ ಬರೋ ರೀತಿ ಮಾಡ್ತಾರೆ. ಇಲ್ಲಿ ಬಂದ್ ನೋಡಿದ್ರೆ ಇವನ ಟೋಪಿ ಕೆಳಗಡೆ ಬಿದ್ದಿದೆ. ಟೋಪಿನ ಎತ್ಕೊಂಡ್ರೆ
ಅದ್ರ ಕೆಳಗಡೆ ರೆಬೆಕಾ ಬಳೆ ಇದೆ. ಇದನ್ನ ನೋಡಿ ಇವನಿಗೆ ಶಾಕ್ ಆಗುತ್ತೆ. ಈ ಶಿಪ್ ಗಳಿಗೆ ಈ ಮರ್ಡರ್ ಬಗ್ಗೆ ಎಲ್ಲ ಹೇಗ್ ಗೊತ್ತಾಗ್ತಿದೆ ಅಂತ. ಸರಿ ಅಂತ ಇವನು ರೆಬೆಕಾ ರೂಮ್ ಹತ್ರ ಬಂದಾಗ ಕನ್ಫರ್ಮ್ ಆಗುತ್ತೆ ಈ ಬಳೆ ಇವಳಿಗೆನೆ ಸೇರಿರೋದು ಅಂತ. ಆದ್ರಿಂದ ಇವಳ ರೂಮ್ ಅನ್ನ ಚೆಕ್ ಮಾಡಿದಾಗ ಇವಳ ಶೂ ನಲ್ಲಿ ಯೂ ಮರದ ಹಣ್ಣುಗಳು ಸಿಗ್ತವೆ. ಇದೇ ಹಣ್ಣಿನ ವಿಷನ ಜಾರ್ಜ್ಗೆ ಹಾಕಿ ಸಾಯಿಸಿರೋದು. ಇದರಿಂದ ಇವಳೆ ಕೊಲೆ ಮಾಡಿರೋದು ಅಂತ ಇವಳನ್ನ ಅರೆಸ್ಟ್ ಮಾಡ್ತಾನೆ. ಆಗ ಪೊಲೀಸ್ ಸ್ಟೇಷನ್ ಹತ್ರ ಲಿಲ್ಲಿ ಬರ್ತಾಳೆ. ಟಿಮ್ ಇವಳನ್ನ ಕೇಳ್ತಿರ್ತಾನೆ, ನೀನು ಜಾರ್ಜ್ನ ಫಾರ್ಮ್ ಹತ್ರ ಹೋಗೇ ಇಲ್ಲ ಅಂತ ಯಾಕೆ ಸುಳ್ಳು ಹೇಳ್ದೆ ಅಂತ. ಅದಕ್ಕೆ ಇವಳು ಹೇಳ್ತಾ ಹೋಗ್ತಾಳೆ, ಹೌದು, ನನ್ನ ತಂದೆ ಕೊಲೆ ಆಗಿದ್ದಿನ ನಾನು ಅವರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ. ನಾನು ಅವರು ಸಂತೋಷದಿಂದ ತುಂಬಾ ಹೊತ್ತು ಮಾತಾಡಿದ್ವಿ. ಹೀಗೆ ಅವರು ಅವರ ಶಿಪ್ಗಳ ಬಗ್ಗೆ ಹೇಳ್ತಾ ಮುಂದೆ ಆ ಶಿಪ್ಗಳನ್ನ ನಾನೇ ನೋಡ್ಕೊಳ್ಬೇಕು ಅಂತಾನು ಕೂಡ ಹೇಳ್ತಿದ್ರು. ಆದ್ರೆ ಆ ಸಮಯದಲ್ಲಿ ಅವರು ಹೊಸ ವಿಲ್ ನ ಬಗ್ಗೆ ಆಗ್ಲಿ ಆ ವಿಲ್ ಇಂದ ನನಗೆ ಸಿಕ್ತಿರೋ ಅಂತ 300 ಕೋಟಿ ಬಗ್ಗೆ ಆಗ್ಲಿ ಏನು ಹೇಳಿರ್ಲಿಲ್ಲ. ಮಾತನ್ನ ಮುಗಿಸಿ ನಾನು ಅಲ್ಲಿಂದ ಬಂದ್ಬಿಟ್ಟೆ. ಅವರನ್ನ ಕೊಲೆ ಮಾಡ್ಲಿಲ್ಲ. ಅಕಸ್ಮಾತ್ ನಾನ್ ನಿಮ್ಗೆ ಅವತ್ ನಾನು ಅದೇ ದಿನ ಅವರನ್ನ ಮೀಟ್ ಮಾಡಿದ್ದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನೇ ಕೊಲೆ ಮಾಡಿರ್ತೀನಿ ಅಂತ ನೀವು ಅನ್ಕೊಳ್ತಿದ್ರಿ. ಯಾಕೆ ಅಂತಂದ್ರೆ ಅವರನ್ನ ಕೊನೆಯದಾಗಿ ಮೀಟ್ ಮಾಡಿದ್ದು ನಾನೇ. ಹಾಗೆ ಅವರು ಸತ್ ಮೇಲೆ ವಿಲ್ ನ ಪ್ರಕಾರ 300 ಕೋಟಿ ಬರೋದು ನನ್ಗೇನೆ ಅಂತ. ಇದರಿಂದ ಸತ್ಯನ ಮುಚ್ಚಿಡ್ದೆ ನನ್ನ ಹತ್ರ ಬೇರೆ ದಾರಿ ಇರ್ಲಿಲ್ಲ ಅಂತ. ಇದನ್ನೆಲ್ಲ ಕೇಳಿ ಲಿಲ್ಲಿಗೆ ತುಂಬಾ ಬೇಜಾರಾಗುತ್ತೆ. ಆದ್ರೆ ಟಿಮ್ ಮಾತ್ರ ಇವಳ ಮಾತನ್ನ ನಂಬ್ದೆ ನಾಳೆ ನಿನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಸೆಲ್ ನಲ್ಲಿ ಬಂದಿ ಮಾಡ್ತಾನೆ. ಲಾಯರ್ ಕೂಡ ಕೊಲೆಗಾರನ ಹಿಡಿದು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಟಿಮ್ಗೆ ಹೇಳ್ತಾಳೆ. ಆದ್ರೆ ಲಿಲ್ಲಿ ಕಿಟಕಿಯಿಂದ ರೆಬೆಕಾನ ನೋಡಿ ಬೇಜಾರ್ ಮಾಡ್ಕೋತಾಳೆ. ಇದನ್ನ ರೆಬೆಕಾ ಕೂಡ ನೋಡ್ತಾಳೆ. ಹೀಗೆ ಲಿಲ್ಲಿ ಬೇಜಾರ್ ಮಾಡ್ಕೊಂಡು ಫಾರ್ಮ್ ಕಡೆಗೆ ಬರ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮಾಪಲ್ ಕೂಡ ಇವಳ ಹತ್ರ ಬಂದಾಗ ಇವನನ್ನು ಕೂಡ ಕೇಳ್ತಾಳೆ, ರೆಬೆಕಾನೇ ಅಲ್ವಾ ಕೊಲೆ ಮಾಡಿರೋದು, ನಾವ್ ಅವಳನ್ನ ಹಿಡಿದು ಒಳ್ಳೆ ಕೆಲಸ ಮಾಡಿದ್ವಿ ಅಲ್ವಾ ಅಂತ. ಆಗ ಇವನು, ನೀನ್ ಹೇಳಿದ್ಯ ಅಂದ್ಮೇಲೆ ಅವಳೇ ಕೊಲೆ ಮಾಡಿರ್ತಾಳೆ, ನಿನ್ ಮೇಲೆ ನಮ್ಗೆ ಕಂಪ್ಲೀಟ್ ಆಗಿ ನಂಬಿಕೆ ಇದೆ ಅಂತಾನೆ. ಇದನ್ನ ಕೇಳಿ ಇನ್ನೂ ಕೂಡ ಇವಳಿಗೆ ಬೇಜಾರಾಗುತ್ತೆ. ಸರಿ, ಕೇಲಬ್ನ ಫಾರ್ಮ್ ಕೂಡ ಇಲ್ಲೇ ಪಕ್ಕದಲ್ಲಿದೆ, ಅವನ ಶಿಪ್ ಗಳನ್ನ ನೋಡ್ಕೊಂಡು ಬರೋಣ ಬಾ ಅಂತ ಇವಳನ್ನ ಕರ್ಕೊಂಡು ಕೇಲಬ್ನ ಫಾರ್ಮ್ ಗೆ ಬರ್ತಾನೆ. ಇಲ್ಲಿ ಇವರಿಗೆ ಕೇಲಬ್ನ ಕುರಿಗಳು ಕಾಣಿಸ್ತವೆ. ಅದಕ್ಕೆ ಹೇಳ್ತಿರ್ತಾರೆ, ಕೇಲಬ್ ನಮ್ಮನ್ನು ಕೂಡ ನಿಮ್ ಜೊತೆನೆ ಕರ್ಕೊಂಡ್ ಬರ್ತಾನೆ ಅಂತ ಅನ್ಸುತ್ತೆ ಅಂತ. ಆದ್ರೆ ಇವ್ರು ನೋಡಿದ್ರೆ ಕೇಲಬ್ ಕೊಲೆಗಾರ ಅಂತ ಹೇಳಿ ಇಲ್ಲಿಂದ ಹೊಟ್ಟೋಗ್ತಾರೆ. ಇವ್ರಿಗಂತೂ ಏನು ಅರ್ಥ ಆಗುದಿಲ್ಲ. ಇದೇ ಕನ್ಫ್ಯೂಸ್ ನಲ್ಲಿ ಇವರು ಸ್ವಲ್ಪ ಮುಂದೆ ಬಂದಾಗ ಕೇಲಬ್ನ ಆಫೀಸ್ ಸಿಗುತ್ತೆ. ಇಲ್ಲಿ ಶೀಪ್ ಗಳ ಮಾಂಸನ ಕಟ್ ಮಾಡೋ ರೀತಿ ಒಂದು ಸಿಂಬಲ್ ಇರುತ್ತೆ. ಆಗ್ಲೇ ಇವ್ರಿಗೆ ಅರ್ಥ ಆಗೋದು ಹ್ಯಾನ್ನ ಜೊತೆ ಸೇರ್ಕೊಂಡು ಕೇಲಬ್ ಕೂಡ ಶೀಪ್ ಗಳನ್ನ ಸಾಯಿಸಿ ಅವುಗಳ ಮಾಂಸನ ಮಾರ್ತಾನೆ ಅಂತ. ಅದೇ ಸಮಯಕ್ಕೆ ಕೇಲಬ್ನ ಡಾಗ್ ಗಳು ಇವ್ರನ್ನ ಫಾಲೋ ಮಾಡ್ಕೊಂಡು ಬರೋದಕ್ಕೆ ಶುರು ಮಾಡ್ತವೆ. ಇನ್ನೇನು ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಆ ಡಾಗ್ ಗಳಿಗೆ ಬಂದು ಸೆಬಾಸ್ಟಿಯನ್ ಗುದ್ದುತ್ತಾನೆ. ಅವರನ್ನ ಕಾಪಾಡೋದಕ್ಕೆ ಇವನು ಈ ಡಾಗ್ಸ್ ಗಳ ಜೊತೆ ತುಂಬಾ ಫೈಟ್ ಮಾಡ್ತಿರ್ಬೇಕಾದ್ರೆ ಒಂದು ಡಾಗ್ ಇವನಿಗೆ ಜೋರಾಗಿ ಕಚ್ಬಿಡುತ್ತೆ. ಹೇಗೋ ಮಾಡಿ ಆ ಡಾಗ್ ಗಳನ್ನೇನೋ ಓಡಿಸ್ತಾನೆ. ಆದ್ರೆ ಸೆಬಾಸ್ಟಿಯನ್ಗೆ ತುಂಬಾ ದೊಡ್ಡ ಗಾಯ ಆಗೋಗಿರುತ್ತೆ. ಎದೋಳೋದಕ್ಕೂ ಕೂಡ ಆಗ್ತಿರೋದಿಲ್ಲ. ಲಿಲ್ಲಿ ಮತ್ತೆ ಮಾಪಲ್ಗೆ ತುಂಬಾ ಬೇಜಾರಾಗ್ತಿರುತ್ತೆ. ಯಾಕೆ ಅಂತಂದ್ರೆ ಸೆಬಾಸ್ಟಿಯನ್ ಸಾಯುವಂತ ಸ್ಥಿತಿಗೆ ಬಂದು ತಲುಪಿಟ್ಟಿದ್ದಾನೆ. ಹೀಗೆ ಇವನು ನನಗೆ ಜಾರ್ಜ್ ಕಾಣಿಸ್ತಿದ್ದಾನೆ ಅಂತ ಇವನ ಕೊನೆ ಉಸಿರನ್ನ ಎಳೆದ್ಬಿಡ್ತಾನೆ. ಇವರಿಬ್ರಿಗಂತೂ ತುಂಬಾನೇ ನೋವಾಗುತ್ತೆ. ಅದಕ್ಕೆ ಇಲ್ಲಿಂದ ಶೀಪ್ ಗಳ ಹತ್ರ ಬಂದು ಇವುಗಳನ್ನೆಲ್ಲ ಕೇಲಬಿಂದ ದೂರ ಕರ್ಕೊಂಡು ಹೋಗೋದಕ್ಕೆ ನೋಡ್ತಾರೆ. ಯಾಕೆ ಏನಾಯ್ತು ಅಂತ ಇವರು ಕೇಳಿದಾಗ ಹೇಳ್ತಾ ಹೋಗ್ತಾರೆ, ಸೆಬಾಸ್ಟಿಯನ್ ಸತ್ತೋದ, ಕೇಲಬ್ ನಮ್ಮೆಲ್ಲರನ್ನು ಸಾಯಿಸಿ ನಮ್ಮ ಮಾಂಸನ ಮಾರೋದಕ್ಕೆ ನೋಡ್ತಿದ್ದಾನೆ ಅಂತ. ಇಲ್ಲಿ ಹೇಳಬೇಕು ಅಂತಂದ್ರೆ ಯಾವ ಶಿಪ್ ಗಳಿಗೂ ಕೂಡ ಸರಿಯಾಗಿ ಬುದ್ಧಿ ಇರೋದಿಲ್ಲ. ನಾವೀ ವಿಷಯನ ಮರ್ತೋದ್ರೆ ಏನು ಕೆಟ್ಟದಾಗೋದಿಲ್ಲ ಅಂತ ಮರೆಯೋದಕ್ಕೆ ಡಿಸೈಡ್ ಮಾಡ್ತಾರೆ. ಹಾಗ್ ಮಾಡ್ಬೇಡಿ ಅಂತ ಲಿಲ್ಲಿ ಎಷ್ಟೇ ಹೇಳಿದ್ರು ಅವರು ಕೇಳೋದೇ ಇಲ್ಲ. ಈಗ ನಡೆದಿದ್ನೆಲ್ಲ ಮರ್ತು ಇಲ್ಲಿಂದ ಮಲ್ಕೊಳ್ಳೋದಕ್ಕೆ ಹೊಟ್ಟೋಗ್ತಾರೆ. ಅದಕ್ಕೆ ಇವಳು ಬೇಜಾರ್ ಮಾಡ್ಕೊಳ್ತಿರ್ಬೇಕಾದ್ರೆ ಮಾಪಲ್ ಇವಳಿಗೆ ಅರ್ಥ ಮಾಡಿಸ್ತಾನೆ, ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಏನನ್ನು ಮರೆಯೋದಕ್ಕೆ ಹೋಗ್ಬೇಡ. ಯಾಕೆಂತಂದ್ರೆ ನಮ್ಮೆಲ್ಲರನ್ನು ಕಾಪಾಡುವಂತ ಬುದ್ಧಿವಂತಿಕೆ ಇರೋದು ನಿನ್ನ ಹತ್ರ ಮಾತ್ರ ಅಂತ. ಆದ್ರೆ ಇವಳಿಗೆ ಎಷ್ಟು ದುಃಖ ಆಗ್ತಿರುತ್ತೆ ಅಂತಂದ್ರೆ ಈ ದುಃಖನ ತಡ್ಕೊಳ್ಳೋದಕ್ಕಾಗದೆ ಇವಳು ಕೂಡ ಎಲ್ಲನೂ ಮರಿಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ಆಗ ಇವಳಿಗೆ ಜಾರ್ಜ್ ನ ಆತ್ಮ ಕಾಣಿಸ್ಕೊಂಡು ನನ್ ಜೊತೆ ಕಳೆದಿರುವಂತ ಒಳ್ಳೆ ಕ್ಷಣಗಳನ್ನು ಕೂಡ ಮರ್ತ್ಬಿಡ್ತಿ ಅಂತ ಕೇಳಿದಾಗ ಇವಳ ಮೇಲೆನೆ ಕೋಪ ಮಾಡ್ಕೋತಾಳೆ. ಯಾಕೆಂತಂದ್ರೆ ಇವಳಿಗೆ ಗೊತ್ತಿದೆ ರೆಬೆಕಾ ಕೊಲೆ ಮಾಡಿಲ್ಲ ಅಂತ. ಆದ್ರೆ ನಿಜವಾದ ಕೊಲೆಗಾರನ್ನ ಹೇಗ್ ಕಂಡಿಡಿಯೋದು ಅಂತ ಇವಳಿಗೆ ಅರ್ಥ ಆಗ್ತಿಲ್ಲ. ಆಗ ಜಾರ್ಜ್ ನ ಆತ್ಮ ಇವನ ಒಂದು ಕೈ ಗ್ರೀನ್ ಕಲರ್ ಒಂದು ಕೈ ಬ್ಲೂ ಕಲರ್ ಆಗಿರೋದನ್ನ ಕ್ಲೂ ಆಗಿ ತೋರಿಸಿ ಮಾಯ ಆಗೋಗುತ್ತೆ. ಈಗ ಇವಳಿಗೆ ಅರ್ಥ ಆಗೋಗಿದೆ ನಿಜವಾದ ಕಿಲ್ಲರ್ ಯಾರು ಅಂತ. ಆದ್ರೆ ಅದನ್ನ ಪ್ರೂವ್ ಮಾಡೋದಕ್ಕೆ ಇವಳು ಜೈಲ್ನ ಒಳಗಡೆ ಹೋಗ್ಬೇಕು. ಆದ್ರೆ ಇವಳು ದೊಡ್ಡದಾಗಿರೋದ್ರಿಂದ ಕಿಟಕಿಲಿ ಹೋಗೋದಕ್ಕಾಗೋದಿಲ್ಲ. ಆಗ ವಿಂಟರ್ ಲ್ಯಾಬ್ ನಾನ್ ಹೋಗ್ತೀನಿ ಅಂತ ಬರ್ತಾನೆ. ಇದರಿಂದ ಈ ವಿಂಟರ್ ಲ್ಯಾಬ್ ನ ಒಂದು ಕಾಲಿಗೆ ಬ್ಲೂ ಪೇಂಟ್ ಅನ್ನ ಮತ್ತೊಂದು ಕಾಲಿಗೆ ಯೆಲ್ಲೋ ಪೇಂಟ್ ಅನ್ನ ಮಾಡಿ ಜೈಲ್ನ ಕಿಟಕಿ ಒಳಗಡೆ ಕಳಿಸಿ ಏನೇನ್ ಮಾಡ್ಬೇಕು ಅಂತ ಲಿಲ್ಲಿ ಹೇಳ್ತಿರ್ತಾಳೆ. ಇದನ್ನೆಲ್ಲ ರೆಬೆಕಾ ಕೂಡ ನೋಡ್ತಿರ್ತಾಳೆ. ಈ ವಿಂಟರ್ ಲ್ಯಾಬ್ ಏನೇನೋ ಮಾಡಿ ಬ್ಲೂ ಕಲರ್ ಪೇಂಟ್ ಅನ್ನ ನೆಲದ ಮೇಲೆ ಹಾಕ್ಬಿಟ್ಟು ಹೊಟ್ಟೋಗುತ್ತೆ. ರೆಬೆಕಾಗಂತೂ ಏನು ಅರ್ಥನೇ ಆಗ್ತಿರೋದಿಲ್ಲ. ಹೊರಗಡೆ ಬಂದು
ಇವರಿಬ್ರು ಬೇಡ್ಕೊಳ್ತಿರ್ತಾರೆ ನಮ್ಮ ಪ್ಲಾನ್ ವರ್ಕ್ ಆಗ್ಲಿ ಅಂತ. ಇನ್ನೊಂದ್ ಕಡೆ ರಾನಿ ಹಾಗೆ ರೇಚಿಗೆ ಸ್ವಲ್ಪ ನೆನಪಾಗ್ತಿರುತ್ತೆ. ಜಾರ್ಜ್ ನ ಕೊಲೆಗಾರನ ಹಿಡಿಯೋದಕ್ಕೆ ಲಿಲ್ಲಿ ತುಂಬಾ ಕಷ್ಟ ಪಡ್ತಿದ್ದಾಳೆ ಅಂತ, ಅದಕ್ಕೆ ಅವಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮಾರನೇ ದಿನ ಪೊಲೀಸ್ ಸ್ಟೇಷನ್ಗೆ ಟಿಮ್ ಬಂದಾಗ ಇದನ್ನೆಲ್ಲ ಮಾಡಿರೋದು ಶೀಪ್ ಅಂತ ರೆಬೆಕಾ ಹೇಳ್ತಾಳೆ. ನೋಡಿದ್ರೆ ವಿಂಟರ್ ಲ್ಯಾಂಪ್. ರೆಬೆಕಾ ಜಾರ್ಜ್ ನ ಸಾಯಿಸಿಲ್ಲ ಅಂತ ಬ್ಲೂ ಕಲರ್ ನಲ್ಲಿ ಪೇಂಟ್ ಮಾಡಿ ಅದಾದ್ಮೇಲೆ ಬ್ಲೂ ಮತ್ತೆ ಯೆಲ್ಲೋ ಕಲರ್ ನ ಮಿಕ್ಸ್ ಮಾಡಿರುತ್ತೆ. ಇದರಿಂದ ಅದು ಗ್ರೀನ್ ಕಲರ್ ಗೆ ಕನ್ವರ್ಟ್ ಆಗಿರುತ್ತೆ. ಇವನು ಮಾತ್ರ ಏನು ಅರ್ಥ ಆಗ್ತಿರೋದಿಲ್ಲ, ಆದ್ರೆ ಗ್ರೀನ್ ಕಲರ್ ಇವನ ಕೈಗಾಗ್ಬಿಡುತ್ತೆ. ನಂತರ ಇವನು ಇವಳನ್ನ ಕೋರ್ಟ್ಗೆ ಅಂತ ಕಳಿಸ್ಕೊಡ್ತಿರ್ಬೇಕಾದ್ರೆ ಹೊರಗಡೆ ನಿಂತಿರುವಂತ ವಿಂಟರ್ ಲ್ಯಾಂಪ್ ನ ನೋಡ್ತಾನೆ. ಆದ್ರೆ ಒಂದು ಕಾಲಿಗೆ ಬ್ಲೂ ಕಲರ್ ಮತ್ತೊಂದು ಕಾಲಿಗೆ ಗ್ರೀನ್ ಕಲರ್ ಆಗಿದೆ. ಇದನ್ನ ನೋಡಿ ಇವನಿಗೆ ಜಾರ್ಜ್ ನ ಒಂದು ಕೈಯಲ್ಲಿ ಗ್ರೀನ್ ಕಲರ್ ಮತ್ತೊಂದು ಕೈಯಲ್ಲಿ ಬ್ಲೂ ಕಲರ್ ಇದ್ದಿದ್ದು ನೆನಪಾಗೋಗುತ್ತೆ. ಅದಕ್ಕೆ ರೆಬೆಕನ ಸ್ಟಾಪ್ ಮಾಡ್ತಾನೆ. ಯಾಕೆ ಅಂತಂದ್ರೆ ಈಗ ಇವನಿಗೆ ಎಲ್ಲನೂ ಕ್ಲಿಯರ್ ಆಗೋಗಿದೆ. ಆದ್ರಿಂದ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಹೊಸ ವಿಲ್ ನ ಪ್ರಕಾರ 300 ಕೋಟಿ ರೆಬೆಕಾಗೆ ಸೇರ್ಬೇಕು. ಹಾಗೆ ರೆಬೆಕಾ ಮೀಟ್ ಮಾಡಿದ ದಿನನೇ ಜಾರ್ಜ್ ಸತ್ತೋದ್ರೆ ಎಲ್ಲರಿಗೂ ಅನುಮಾನ ಬಂದೇ ಬರುತ್ತೆ, ರೆಬೆಕಾನೇ ಜಾರ್ಜ್ ನ ಸಾಯಿಸಿದಾಳೆ ಅಂತ. ಇದೇ ನಿಜವಾದ ಕಿಲ್ಲರ್ಗೂ ಕೂಡ ಬೇಕಿತ್ತು. ಆಕ್ಚುಲಿ ರೆಬೆಕಾ ಜಾರ್ಜ್ ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದಾಳೆ ಅನ್ನೋ ವಿಷಯ ಒಬ್ಬ ವ್ಯಕ್ತಿಗೆ ಮಾತ್ರ ಗೊತ್ತಿದ್ದು, ಅದೇ ಜಾರ್ಜ್ ನ ಮತ್ತೊಬ್ಬ ಮಗ ಆಫ್ರಿಕಾದಲ್ಲಿರುವಂತ ಪೀಟರ್ಗೆ. ಈಗ ರೆಬೆಕಾ ಜಾರ್ಜ್ ನ ಸಾಯಿಸಿದಾಳೆ ಅಂತ ಜೈಲ್ಗೆ ಹೊಟ್ಟೋದ್ರೆ ಅವಳ ಹೆಸರಿಗೆ ಬರ್ಬೇಕಾಗಿದ್ದಂತ 300 ಕೋಟಿ ಜಾರ್ಜ್ ನ ಹತ್ತಿರದ ಸಂಬಂಧಿಕರಿಗೆ ಹೋಗುತ್ತೆ. ರೆಬೆಕಾ ಆದ್ಮೇಲೆ ಜಾರ್ಜ್ ನ ಹತ್ತಿರದ ಸಂಬಂಧಿಕ ಅಂತಂದ್ರೆ ಅದು ಅವನ ಮಗ ಪೀಟರ್. ಆ 300 ಕೋಟಿ ಪೀಟರ್ ನ ಹೆಸರಿಗೆ ಹೋಗುತ್ತೆ. ಇದನ್ನೆಲ್ಲ ಪ್ಲಾನ್ ಮಾಡಿ ರೆಬೆಕಾ ಸಿಗಾಕೊಳ್ಳೋ ರೀತಿ ಮಾಡಿರೋದೇ ಪೀಟರ್. ಈಗ ಪೀಟರ್ ಎಲ್ಲಿದ್ದಾನೆ ಅಂತ ನಿಮ್ಗೆ ಗೊತ್ತಾ ಅಂತ ಮ್ಯಾಥ್ಯೂನ ಕಡೆಗೆ ಕೈ ಮಾಡಿ ತೋರಿಸ್ತಾನೆ. ಇವನೇ ಜಾರ್ಜ್ ನ 2ನೇ ಮಗ ಪೀಟರ್ ಅಂತ. ಆದ್ರೆ ಇವನ್ ಮಾತ್ರ ಒಪ್ಕೊಳ್ಳೋದಿಲ್ಲ, ನಾನು ಸೌತ್ ಆಫ್ರಿಕಾದಲ್ಲ ಇದೇ ದೇಶದಲ್ಲಿ ಇದ್ದೀನಿ ಅಂತಾನೆ. ಟಿಮ್ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಈ ಪೀಟರ್ ಸ್ವಲ್ಪ ದಿನದಿಂದ ಮ್ಯಾಥ್ಯೂ ಆಗಿ ಇದೇ ದೇಶದಲ್ಲಿ ವಾಸ ಮಾಡ್ತಿದ್ದಾನೆ. ನಂತರ ಒಬ್ಬ ರಿಪೋರ್ಟರ್ ಆಗಿ ಫೆಸ್ಟಿವಲ್ಗೆ ಅಂತ ಈ ಟೌನ್ಗೆ ಬಂದ. ಅದಾದ್ಮೇಲೆ ಈ ಟೌನ್ ಇಂದ ವಾಪಸ್ ಹೋಗ್ತಿರ್ಬೇಕಾದ್ರೆ ಕಾರಿಗೆ ಆಕ್ಸಿಡೆಂಟ್ ಆಯ್ತು ಅಂತಾನು ಕೂಡ ಎಲ್ಲರನ್ನು ನಂಬಿಸ್ತಾ. ನಂತರ ರೆಬೆಕಾ ಜಾರ್ಜ್ ನ ಮೀಟ್ ಮಾಡಿ ಹೋದ್ಮೇಲೆ ಪೀಟರ್ ಜಾರ್ಜ್ ಹತ್ರ ಬಂದ. ಇವರಿಬ್ರು ಡ್ರಿಂಕ್ಸ್ ಮಾಡ್ತಿರ್ಬೇಕಾದ್ರೆ ಅವನ ಡ್ರಿಂಕ್ಸ್ ಗೆ ವಿಷನ ಹಾಕಿ ಇವನೇ ತಯಾರು ಮಾಡಿರುವಂತ ಆ ಹೊಸ ವಿಲ್ಲನ್ನ ಇಲ್ಲೇ ಇಟ್ಟ. ಆದ್ರೆ ಜಾರ್ಜ್ಗೆ ಇನ್ನೂ ಪ್ರಜ್ಞೆ ಇದ್ದಿದ್ರಿಂದ ಫೈಟ್ ಮಾಡ್ತಾ ಇವನ ಕೂಲನ್ನೇ ಹಿಡ್ಕೋಬಿಟ್ಟ. ಆದ್ರೂ ಕೂಡ ವಿಷ ತಿಂದಿದ್ರಿಂದ ಕೊನೆಗೆ ಸತ್ತೋದ. ಇದಾದ್ಮೇಲೆ ಲಾಯರ್ ವಿಲ್ಲನ್ನ ಓದ್ತಿರ್ಬೇಕಾದ್ರೆ ಇಲ್ಲಿ ನಿನ್ಗೇನ್ ಕೆಲ್ಸ ಅಂತ ಮ್ಯಾಥ್ಯೂನ ಕಳಿಸ್ಬಿಟ್ಟಿದ್ಲಲ್ಲ, ಆಗ ಇವನು ಫೋನ್ ಕಾಲ್ ಇಂದ ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಾನೆ. ಹಾಗೆ ರೆಬೆಕಾ ಶೂಗೆ ಆ ಹಣ್ಣುಗಳನ್ನ ಅಂಟಿಸಿದ್ದು ಕೂಡ ಇವನೇನೆ. ಆದ್ರೆ ಒಂದೇ ಒಂದು ಕ್ಲೂನ ಇವನು ಮಿಸ್ ಮಾಡ್ಬಿಟ್ಟ, ಅದೇ ಜಾರ್ಜ್ ನ ಕೈ. ಜಾರ್ಜ್ ಶೀಪ್ ಗಳಿಗೆ ಬ್ಲೂ ಕಲರ್ ಮೆಡಿಸನ್ ತಿನ್ನಿಸ್ತಾನಲ್ಲ, ಅದೇ ಬ್ಲೂ ಕಲರ್ ಅವನ 2 ಕೈಗೂ ಆಗಿತ್ತು. ಆದ್ರೆ ಪೀಟರ್ ನ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಅವನು ಕೂದಲನ್ನ ಹಿಡ್ಕೊಂಡಿದ್ನಲ್ಲ, ಅವನ ಕೂದಲಿನ ಯೆಲ್ಲೋ ಕಲರ್ ಜೊತೆ ಸೇರಿ ಆ ಬ್ಲೂ ಕಲರ್ ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಗಿತ್ತು. ಅಷ್ಟೇ ಅಲ್ಲದೆ ಆಗ್ಲೇ ನಾವು ನೋಡಿದ್ವಲ್ಲ ಗ್ರೀನ್ ಕಲರ್ ಆಗಿದ್ದಂತ ಬಟ್ಟೆ, ಅದು ಕೂಡ ಈ ಪೀಟರ್ಗೆನೆ ಸೇರಿರೋದು. ಯಾಕೆಂತಂದ್ರೆ ಈ ಪೀಟರ್ ನನ್ನ ಯಾರು ಗುರ್ತಿಡಿಬಾರ್ದು ಅಂತ ವೇಷ ಬದಲಾಯಿಸ್ಕೊಳ್ಳೋದಕ್ಕೆ ಟೆಂಪರವರಿ ಯೆಲ್ಲೋ ಕಲರ್ ನ ತಲೆಗೆ ಹಾಕೊಂಡ್ ಬಂದಿದ್ದ. ಅವನ ತಲೆಯ ಯೆಲ್ಲೋ ಕಲರ್ಗೆ ಜಾರ್ಜ್ ನ ಕೈಯಲ್ಲಿದ್ದಂತ ಬ್ಲೂ ಕಲರ್ ಮಿಕ್ಸ್ ಆಗಿ ಅವನ ಬಲಗೈ ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಗಿದ್ದು. ಈಗ್ಲೂ ಕೂಡ ಈ ಪೀಟರ್ ಇದನ್ನೆಲ್ಲ ಒಪ್ಕೊಳ್ತಿರೋದಿಲ್ಲ, ನಾನಲ್ಲ ಅಂತಾನೆ ಹೇಳ್ತಿರ್ತಾನೆ. ಇದರಿಂದ ಟೀಮ್ ಇವನ ಒಂದು ಕೂದಲನ್ನ ತಗೊಳ್ತಾನೆ DNA ಟೆಸ್ಟ್ ಮಾಡೋದಕ್ಕೆ. ಆದ್ರಿಂದ ಗೊತ್ತಾಗುತ್ತೆ ಇವನು ಜಾರ್ಜ್ ನ ಮಗನೋ ಅಲ್ವೋ ಅಂತ. ಅದೇ ಸಮಯಕ್ಕೆ ರಾನಿ ಮತ್ತೆ ರೆಚಿನು ಕೂಡ ಇಲ್ಲಿಗೆ ಬರ್ತಾರೆ. ಇದರಿಂದ ಲಿಲ್ಲಿ ಹೋಗಿ ಅವನನ್ನ ಸ್ಟಾಪ್ ಮಾಡಿ ಅಂತ ಹೇಳಿದಾಗ ಇವರು ಕೂಡ ಇವನ ಕಾರಿಗೆ 2 ಕಡೆಯಿಂದ ಗುದ್ದುತ್ತಾ ಧ್ವಂಸ ಮಾಡಾಕ್ ಬಿಡ್ತಾರೆ. ಹಾಗೆ ಪೊಲೀಸರು ಇವನನ್ನ ಅರೆಸ್ಟ್ ಕೂಡ ಮಾಡಿ ಕರ್ಕೊಂಡು ಹೊರಟೋಗ್ತಾರೆ. ಇದಾದ್ಮೇಲೆ ಟೀಮ್ ರೆಬೆಕಾನ ಬಿಟ್ಟು ಇವಳ ಹತ್ರ ಸಾರಿ ಕೇಳ್ತಾನೆ. ಅದೇ ಸಮಯಕ್ಕೆ ಇವಳ ಹತ್ರ ವಿಂಟರ್ ಲ್ಯಾಂಪ್ ಬಂದಾಗ ಇದನ್ನ ಎತ್ಕೊಂಡು ಪ್ರೀತಿ ಮಾಡ್ತಾಳೆ. ಅದೇ ರೀತಿ ಟಿಮ್ ಕೂಡ ಈ ಶಿಪ್ ಗಳಿಗೆ ಥ್ಯಾಂಕ್ಸ್ ಹೇಳ್ತಾನೆ. ನಂತರ ಬೆತ್ ಎತ್ಕೊಂಡಿದ್ಲಲ್ಲ ಆ ಲೆಟರ್ ಅನ್ನ ರೆಬೆಕಾಗೆ ಕೊಡ್ತಾಳೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬೆತ್ ಜಾರ್ಜ್ ನ ಇಷ್ಟಪಡ್ತಿದ್ಲು, ಆದ್ರೆ ಜಾರ್ಜ್ ಮಾತ್ರ ಅವನ ಹೆಂಡತಿನ ಪ್ರೀತಿ ಮಾಡ್ತಿದ್ದ, ಇನ್ಯಾರಿಗೂ ಜಾಗ ಇರ್ಲಿಲ್ಲ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ರೆಬೆಕಾಗೆ ಅವಳ ತಾಯಿ ಹೆಸರು ಕೂಡ ಗೊತ್ತಿರ್ಲಿಲ್ಲ. ಆಗ ಬೆತ್ ಹೇಳ್ತಾಳೆ ನಿನ್ನ ತಾಯಿ ಹೆಸರು ಲಿಲ್ಲಿ ಅಂತ. ಅಂದ್ರೆ ಜಾರ್ಜ್ ಶಿಪ್ಗೆ ಎಕ್ಕಿದಾನಲ್ಲ ಲಿಲ್ಲಿ ಅಂತ, ಅವನ ಹೆಂಡತಿ ಹೆಸರನ್ನೇ ಅದಕ್ಕೆ ಇಟ್ಟಿರೋದು. ಇದಾದ್ಮೇಲೆ ಹ್ಯಾನ್ ಮತ್ತೆ ಕ್ಯಾಲಬ್ ಇವಳ ಹತ್ರ ಬಂದು ಕೇಳ್ತಿರ್ತಾರೆ ಜಾರ್ಜ್ ನ ಎಲ್ಲಾ ಶಿಪ್ ಗಳನ್ನ ನಮಗ್ ಮಾರ್ಬಿಡಿ ಅಂತ. ಆದ್ರೆ ಇವಳಿಗೆ ಗೊತ್ತಿದೆ ಇವರಿಬ್ರು ಶಿಪ್ ಗಳ ಮಾಂಸಗಳನ್ನ ಮಾರ್ತಾರೆ ಅಂತ, ಅದಕ್ಕೆ ಇವಳು ಒಪ್ಕೊಳ್ಳೋದಿಲ್ಲ. ಅಷ್ಟೇ ಅಲ್ಲದೆ ಇವಳೊಂದು ಡಿಸಿಷನ್ ಗೆ ಬಂದಿರ್ತಾಳೆ. ಈ ಕಡೆ ಫಾರ್ಮ್ ನಲ್ಲಿ ಲಿಲ್ಲಿ ಹಾಗೆ ಎಲ್ಲಾ ಶೀಪ್ ಗಳು ಕೊಲೆಗಾರ ಸಿಕ್ಕಿರೋದ್ರಿಂದ ಸಂತೋಷ ಪಡ್ತಿರ್ತಾರೆ. ಅದೇ ಸಮಯಕ್ಕೆ ಕ್ಯಾಲಬ್ ಹತ್ರ ಇರುವಂತ ಎಲ್ಲಾ ಕುರಿಗಳನ್ನ ದುಡ್ಡು ಕೊಟ್ಟು ತಗೊಂಡು ರೆಬೆಕಾ ಮಿಕ್ಕಿರುವಂತ ಶೀಪ್ ಗಳ ಜೊತೆ ಸಾಕೋದಕ್ಕೆ ಅಂತ ಕರ್ಕೊಂಡ್ ಬರ್ತಾಳೆ. ಇದನ್ನ ನೋಡಿ ಜಾರ್ಜ್ ನ ಎಲ್ಲಾ ಶೀಪ್ ಗಳಿಗೂ ತುಂಬಾನೇ ಸಂತೋಷ ಆಗೋಗುತ್ತೆ. ಆಕ್ಚುಲಿ ಪೀಟರ್ ಕ್ರಿಯೇಟ್ ಮಾಡಿದಂತ ಆ ಹೊಸ ವಿಲ್ಲಿತ್ತಲ್ಲ 300 ಕೋಟಿ ರೆಬೆಕಾಗೆ ಬರ್ಬೇಕು ಅಂತ, ಅದು ಫೇಕ್ ಅಂತ ಗೊತ್ತಾದ್ಮೇಲೆ ಆ 300 ಕೋಟಿ ರೆಬೆಕಾಗೆ ಬರ್ತಿರೋದಿಲ್ಲ. ಮೊದಲಿನ ವಿಲ್ ನ ಪ್ರಕಾರ ಆ 300 ಕೋಟಿ ಪ್ರಾಣಿಗಳ ಆಶ್ರಮಕ್ಕೆ ಹೋಗುತ್ತೆ.
ಆದ್ರೆ ಇವಳಿಗೆ ಈ ಜಾಗದಲ್ಲಿ ಇವಳ ತಂದೆಯ ನೆನಪುಗಳು ಇದಾವೆ. ಅದಕ್ಕೆ ಇವಳು ಕೂಡ ಜಾರ್ಜ್ನ ರೀತಿನೇ ಜೀವನ ಸಾಗಿಸ್ಬೇಕು ಅಂತ ಡಿಸೈಡ್ ಮಾಡಿ ಬುಕ್ ಅನ್ನ ತಗೊಂಡು ಕಥನೆ ಹೇಳೋದಕ್ಕೆ ಶಿಪ್ ಗಳ ಹತ್ರ ಬರ್ತಾಳೆ. ಇನ್ನೊಂದ್ ಕಡೆ ನೋಡಿದ್ರೆ ಸೆಬಾಸ್ಟಿಯನ್ ತರ ವಿಂಟರ್ ಲ್ಯಾಂಪ್ ಕೂಡ ಬೆಟ್ಟದ ಮೇಲೆ ಬಂದು ನಿಂತ್ಕೊಂಡಿರುತ್ತೆ. ಆಗ ಲಿಲ್ಲಿ ಇವನ ಹತ್ರ ಬಂದು ಹೇಳ್ತಾಳೆ, ಇನ್ಮೇಲಿಂದ ನಿನ್ನ ಹೆಸರು ವಿಂಟರ್ ಲ್ಯಾಂಪ್ ಅಲ್ಲ, ಜಾರ್ಜ್ ಅಂತ. ಜಾರ್ಜ್ ಹೆಸರಂತೂ ಇವನಿಗೆ ತುಂಬಾನೇ ಇಷ್ಟ ಆಗೋಗುತ್ತೆ. ಇದಾದ್ಮೇಲೆ ಜಾರ್ಜ್ ನ ಎಲ್ಲರ ಹತ್ರ ಕರ್ಕೊಂಡ್ ಬರ್ತಾಳೆ. ಇಷ್ಟೊತ್ತಿಗೆ ರಿಚ್ ಫೀಲ್ಡ್ ಕೂಡ ಇವನನ್ನ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿರ್ತಾನೆ. ಬದಲಾಗಿ ಎಲ್ಲಾ ಶಿಪ್ ಗಳು ಇವನನ್ನ ಅಕ್ಸೆಪ್ಟ್ ಮಾಡ್ಕೊಂಡು ತಮ್ಮ ಜೊತೆ ಇರೋದಕ್ಕೇನೆ ಬಿಟ್ಬಿಡ್ತಾರೆ. ಇದರಿಂದ ಎಲ್ಲರೂ ತುಂಬಾ ಸಂತೋಷವಾಗಿರ್ತಾರೆ. ಇಲ್ಲಿಗೆ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿಲಿ ವಿಂಟರ್ ಲ್ಯಾಂಪ್ಗೆ ಕೊನೆಯದಾಗಿ ಏನಂತ ಹೆಸರಿಡ್ತಾರೆ ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.